श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः. ಜೈ ಗುರುದೇವ್. ಗೌಡಪಾದರ ಆಶೀರ್ವಾದ ತಗೊಂಡು ಶ್ರೀ ಗೌಡಪಾದರ ಹೃದಯವನ್ನು ನೋಡೋಣ. ಇವತ್ತು ಗೌಡಪಾದ ಹೃದಯದಲ್ಲಿ 151ನೇ ಪೇಜು ಮಾಡಬೇಕಾಗಿದೆ. ಶಾಸ್ತ್ರವು ಅದ್ವೈತಕ್ಕೆ ಪ್ರಮಾಣ ಅನ್ನೋದು ಹೇಗೆ ಅಂತ. ಅದಕ್ಕಿಂತ ಮೊದಲು ಹಿಂದೆ ಮಾಡಿದ್ದನ್ನು ಮೇಲ್ಗೆ ಹಾಕ್ಕೊಂಬರೋಣ. ಹಿಂದೆ ನಾವೇನು ಮಾಡಿದ್ವಿ? ದ್ವೈತವೆಲ್ಲವೂ ಮಾನಸ ವಿಕಲ್ಪವೇ, ಅಂದರೆ ಮನಸ್ಸಿನ ಕಲ್ಪನೆ. ದ್ವೈತ ಅಂದರೆ ನಮಗೆ ಪ್ರಪಂಚ ತೋರ್ತಾ ಇದೆ, ಕನಸು ಎಚ್ಚರ, ಇದನ್ನು ದ್ವೈತ ಅಂತ ಕರಿತೀವಿ. ಅಂದರೆ ಎಚ್ಚರ ಕನಸು ದ್ವೈತ ಅಲ್ಲ, ಅದರಲ್ಲಿ ಕಾಣಿಸೋ ದೃಶ್ಯಗಳು. ಹಾಗೆ ಗಾಢನಿದ್ರೆ ಅನುಭವವನ್ನು ಅದ್ವೈತ ಅಂತ ಕರಿತೀವಿ. ನಿದ್ದೆನಲ್ಲ, ಅಲ್ಲಿ ಯಾವುದು ತೋರದೇ ಇರೋದರಿಂದ ಅದ್ವೈತ ಅಂತ ಕರಿತೀವಿ ಅಂತ. ಈಗ ನಮಗೆ ಈ ಪ್ರಪಂಚ ಕಾಣ್ತಾ ಇದೆಯಲ್ಲ, ಇಷ್ಟು ಸತ್ಯವಾಗಿ ಸ್ಪಷ್ಟವಾಗಿ ಕಾಣ್ತಾ ಇದೆ, ಎಚ್ಚರದಲ್ಲಾಗಲಿ ಕನಸಿನಲ್ಲಾಗಲಿ. ಇದಕ್ಕೆ ಕಾರಣ ಏನು ಅಂದರೆ ನಮ್ಮ ಮನಸ್ಸೇ ಎಲ್ಲವನ್ನೂ ಸೃಷ್ಟಿ ಮಾಡುತ್ತೆ. ಮನಸ್ಸಿದ್ರೆ ಮಾರ್ಗ ಅಂತ ಹೀಗೆ. ಅದಕ್ಕೆ ಅವನು ಪ್ರಶ್ನೆ ಹಾಕ್ತಾನೆ, ಅಲ್ಲಪ್ಪ ಪ್ರಪಂಚ ಎಲ್ಲ ಮನಸ್ಸಿನ ವಿಕಲ್ಪ ಅನ್ನೋದು ಹೇಗೆ ಅಂತ ಯಾರಾದರೂ ಕೇಳ್ಬೋದು ಅಂತ. ಅದಕ್ಕೆ ನೋಡ್ರಿ, ಎಚ್ಚರದಲ್ಲಾಗಲಿ ಕನಸಿನಲ್ಲಾಗಲಿ ಮನಸ್ಸು ಅಲ್ಲಾಡ್ತಾ ಇದ್ದರೆ ಆಗ ದ್ವೈತ ತೋರ್ತಾ ಇರುತ್ತೆ. ಅಲ್ಲಿ ನಾನು, ನೀನು, ಅವರು, ಅವಳು, ಕಾಲ, ದೇಶ, ಕಾರ್ಯ, ಕಾರಣ, ಭಾವ ಎಲ್ಲ ತೋರ್ತಾ ಇರುತ್ತೆ. ಈಗ ಮನಸ್ಸಿಲ್ಲಪ್ಪ ನಿದ್ದೆಯಲ್ಲಿ, ತೋರಿಸಿ ನೋಡೋಣ ನಿಮ್ಮ ದ್ವೈತ. ಆದ್ದರಿಂದ ಮನಸ್ಸು ಇದ್ದರೆ ದ್ವೈತ, ಇಲ್ದಿದ್ರೆ ಅದ್ವೈತ ಅಷ್ಟೆ. ಅದಕ್ಕೆ ಮನಸ್ಸು ದ್ವೈತವನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳಿದ್ದು ತಪ್ಪಿಲ್ಲ ಅಂತ ಹೇಳಿದ್ದ ಅಷ್ಟೇ. ಆದ್ದರಿಂದ ದ್ವೈತವೆಲ್ಲವೂ ಮನೋವಿಕಲ್ಪ ಅಂತ ಹೇಳಿದ ತಕ್ಷಣ ಅವನೊಂದು ಪ್ರಶ್ನೆ ತೆಗೆದಿದ್ದ. ಹಾಗಾಗೋದಿಲ್ಲ ಸ್ವಾಮಿ, ದ್ವೈತ ಅಂತ ಅನ್ನೋದು ಸ್ವತಂತ್ರವಾಗಿ ಇಟ್ಕೊಂಡಿರುತ್ತೆ. ನಿಮಗೆ ದ್ವೈತ ಇದೆ ಅಂತ ನೀವು ಹೇಳಬೇಕಾದ್ರೆ ನಿಮಗೆ 19 ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸ್ಬೇಕು. ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು. ಹಾಗೆ ಮನಸ್ಸು ಅನ್ನೋದು ಕೂಡ ಒಂದು ಇನ್ಸ್ಟ್ರೂಮೆಂಟು, ಅದು ಒಳಗಡೆ ಇರೋ ಇನ್ಸ್ಟ್ರೂಮೆಂಟು. ಅದಕ್ಕೆ ಅಂತಃಕರಣ ಅಂತ ಕರಿತೀವಿ ಅಷ್ಟೇ ಹೊರತು ಮನಸ್ಸೇ ದ್ವೈತವನ್ನು ಸೃಷ್ಟಿ ಮಾಡ್ತು ಅಂತ ಹೇಳೋದು ತಪ್ಪು ಅಂತ ನಾವು. ಹೇಗೆ ಅಂದರೆ ಅವನು ಎಕ್ಸಾಂಪಲ್ ಕೊಡ್ತಾನೆ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ. ನೋಡಿ ಸ್ವಾಮಿ, ರಾತ್ರಿ ಹೊತ್ತು ಕತ್ಲೆನಲ್ಲಿ ವಸ್ತುಗಳು ಕಾಣೋದಿಲ್ಲ. ಅವಾಗ ಏನು ಮಾಡ್ತೀರಾ? ನೀವು ಟಾರ್ಚ್ ಎತ್ಕೊಂಡು ಹೋಗ್ತೀರಾ. ಟಾರ್ಚ್ನಲ್ಲಿ ನೋಡಿದ ತಕ್ಷಣ ಆ ವಸ್ತು ಇದ್ದಿದ್ದಂಗೆ ಕಾಣ್ಬಿಡುತ್ತೆ. ಈಗ ನಿಮ್ಮ ಟಾರ್ಚು ಆ ವಸ್ತುವನ್ನು ಉತ್ಪತ್ತಿ ಮಾಡ್ತು ಅಂತ ಹೇಳ್ರಿ ನೋಡೋಣ ಅಂತ ಕೇಳ್ತಾನೆ. ಚೆನ್ನಾಗಿದೆ, ಇದು ಕರೆಕ್ಟಾಗಿದೆ. ಅದು ಅವನು ಹೇಳೋದು ಒಪ್ಕೋಬೇಕಾಗಿರೋದೆ. ಆದ್ದರಿಂದ ನಿಮ್ಮ ಮನಸ್ಸಿನಿಂದ ಆ ವಸ್ತುಗಳು ತೋರುತ್ತೆ ಹೊರತು ಮನಸ್ಸೇ ಸೃಷ್ಟಿ ಮಾಡ್ತು ಅಂತ ಆಗೋದಿಲ್ಲ ಅಂತ ಅವನು ಹೇಳೋದು. ಮತ್ತು ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತಾನ ಅವನು. ಈ ಕಣ್ಣಿಲ್ದೇ ಇರೋ ಕುರುಡ ನೋಡ್ತಾನಪ್ಪ, ಅವನು ಕಾಣಿಸೋಲ್ಲ, ಪ್ರಪಂಚ ಇಲ್ಲ, ಅವನ ದೃಷ್ಟಿಯಿಂದ ಇಲ್ಲ. ಆದ್ದರಿಂದ ಅವನಿಗೆ ಕಣ್ಣಿಲ್ದೇ ಇರೋದ್ರಿಂದ ಪ್ರಪಂಚವೇ ಇಲ್ಲ ಅಂತ ಹೇಳಕ್ ಬರುತ್ತಾ? ಕಣ್ಣು ಇರೋವ್ರಿಗೆ ಕಾಣಿಸ್ತಾ ಇರುತ್ತೆ. ಹಾಗೆ ನಿಮ್ಮ ಮನಸ್ಸು ಇಲ್ಲದೆ ಇದ್ದರೆ ಕಾಣೋದಿಲ್ಲ ಅಷ್ಟೇ. ಅಂದರೆ ಪ್ರಪಂಚದ ದ್ವೈತ ಕಾಣೋದಿಲ್ಲ ಅಷ್ಟೇ ಹೊರತು ಮನಸ್ಸೇ ಪ್ರಪಂಚವನ್ನು ಸೃಷ್ಟಿ ಮಾಡ್ತು ಅಂತ ಹೇಳೋದು ಒಪ್ಪೋದಿಲ್ಲ ಅಂತ ಅವನು ಇಷ್ಟು ಹೇಳ್ತಾನೆ. ಅದಕ್ಕೆ ಅವರು ಪರಿಹಾರ ಹೇಳ್ತಾರೆ, ಅದಕ್ಕೆ ಉತ್ತರ. ಈಗ ಕತ್ತಲೆಯಲ್ಲಾಗಲಿ ವಸ್ತುಗಳು ಕಾಣೋದಿಲ್ಲ, ಕಣ್ಣಿಲ್ಲದೆ ಇರೋವನಿಗೆ ವಸ್ತು ಕಾಣೋದಿಲ್ಲ. ಏನು ಮಾಡ್ತಾನೆ ಅವಾಗ?
ಕೈನ ಉಪಯೋಗಿಸ್ತಾನೆ, ಆ ಶಬ್ದವನ್ನು ಕೇಳ್ಕೊತಾನೆ, ಆಗ ಕೈ ಉಪಯೋಗಿಸಿ ಮುಟ್ಟಿ ನೋಡಿ ನೋಡಿ ತಿಳ್ಕೊತಾನೆ ಅಂತ ಹೇಳ್ತಾರೆ. ಆದ್ದರಿಂದ ಅವನು ಬೇರೆ ರೀತಿ ನಿಶ್ಚಯ ಮಾಡ್ಕೊಂಡ್ಬಿಡ್ತಾನೆ. ಆದರೆ ದ್ವೈತ ವಿಷಯದಲ್ಲಿ ಹಾಗಿಲ್ಲ. ಯಾಕೆ? ಮನಸ್ಸು ಇಲ್ಲದೆ ಇದ್ದರೆ ದ್ವೈತ ಇದೆ ಅನ್ನೋದು ಗೊತ್ತಪಡಿಸೋದು ಹೇಗೆ ಮಾಡ್ತೀರಾ ಹೇಳ್ರಿ ನೋಡೋಣ. ಆಗೋದಿಲ್ಲ. ಯಾಕೆ? ನಿದ್ದೆಯಲ್ಲಿ ಮನಸ್ಸಿಲ್ಲಪ್ಪ, ನಿಮ್ಮ ದ್ವೈತ ತೋರಿಸಿ. ಎಚ್ಚರ ಕನಸುಗಳಲ್ಲಿ ಮನಸ್ಸಿದೆ, ದ್ವೈತ ಪ್ರಪಂಚ ಇದೆ. ಆದ್ದರಿಂದ ಮನಸ್ಸಿದ್ರೆ ದ್ವೈತ ತೋರುತ್ತೆ, ಇಲ್ಲದೆ ಇದ್ರೆ ತೋರೋದಿಲ್ಲ. ಅದಕ್ಕೆ ದ್ವೈತ ಅಂತ ಅನ್ನೋದು ಮನಸ್ಸಿನ ವಿಕಲ್ಪ ಮಾತ್ರ ಅಂತ ನಿಶ್ಚಯಿಸಿದ್ದು ಕರೆಕ್ಟೇ ಅಂತ ಹೇಳ್ತಾರೆ. ಇಲ್ಲಿ ನಾವು ಲಕ್ಷ್ಯದಲ್ಲಿಡಬೇಕಾಗಿರೋ ಒಂದು ವಿಷಯ ಇದೆ. ಮನಸ್ಸಿದ್ರೆ ದ್ವೈತ ಇರುತ್ತೆ, ಇಲ್ಲದೆ ಇದ್ದರೆ ಇರೋದಿಲ್ಲ. ಅಂದರೆ ದ್ವೈತವು ಮನಸ್ಸಿಗಿಂತ ಬೇರೆ ಎಂತಲೋ, ಮನಸ್ಸು ದ್ವೈತದೊಳಗೆ ಅಡಕವಾಗಿರುವುದೆಂತಲೂ ತಪ್ಪಾಗಿ ಭಾವಿಸುವುದಕ್ಕೆ ಅವಕಾಶ ಉಂಟು ಮಾಡುವಂತೆ ಇದೆ. ದ್ವೈತವು ಮನಸ್ಸಿಗಿಂತ ಬೇರೆ ಅಂತ, ಮನಸ್ಸು ದ್ವೈತದ ಒಳಗಡೆ ಇರುತ್ತೆ ಅಂತ ಇನ್ನು ನಾವು ತಪ್ಪು ತಿಳ್ಕೊಂಡ್ಬಿಡ್ತೇವೆ. ನಾವೆಲ್ಲ ತಿಳ್ಕೊಂಡಿರೋದು ಹಾಗೆ. ಸ್ವಾಮಿ, ಪ್ರಪಂಚ ಮೊದಲಿಂದನೇ ಇದೆ, ನಾನೊಬ್ಬ ಹುಲು ಮಾನವ, ನಿನ್ನೆ ಮೊನ್ನೆ ಬಂದಿದ್ದೀನಿ, ಬಂದು ಇಲ್ಲಿ ಕಂಡು ಬಿಡ್ತಾ ಇದ್ದೀನಿ ಅಷ್ಟೇ ಹೊರತು ಮನಸ್ಸು ಅದನ್ನು ಗ್ರಹಿಸುತ್ತಷ್ಟೇ ಅಂತ ಹಿಂಗೆ ತಗೊಂತೀವಿ ನಾವು ಅಲ್ವಾ? ಆ ಥರ ಹೇಳ್ತಾ ಇರೋದು. ನಿಜವಾಗ್ಲೂ ಆ ಥರ ಅಲ್ಲ. ಎಲ್ಲವೂ ಒಂದೇ, ಹೋದರೆ ಒಂದೇ ಸಾರಿ ಎಲ್ಲ ಹೋಗ್ಬಿಡುತ್ತೆ. ನಾನು ನಿದ್ದೆಗೆ ಹೋಗಿದ ತಕ್ಷಣ ಎಲ್ಲವೂ ಮನಸ್ಸು ಗಿನಸ್ಸು ಪ್ರಪಂಚ ಯಾವುದೂ ಇರೋದಿಲ್ಲ. ಆದ್ದರಿಂದ ನಿಜವೂ ಹಾಗಿಲ್ಲ. ಮನಸ್ಸೆಂದರೂ ಒಂದೇ, ದ್ವೈತವೆಂದರೂ ಒಂದೇ ಅಂತ ನಿಶ್ಚಯಿಸಬೇಕು ಅಂತ ಯುಕ್ತಿಯಿಂದ ಹೇಳ್ತಾ ಇದ್ದಾರೆ. ಇಲ್ಲಿ ಅವನೇನು ಹೇಳಿದ್ದ? ದ್ವೈತಕ್ಕಿಂತ ಮನಸ್ಸು ಬೇರೆ ಅಂತ, ಮನಸ್ಸು ದ್ವೈತದ ಒಳಗೆ ಇರುತ್ತೆ ಅಂತ ಹೇಳಿದ್ದ. ಹಂಗಾಗೋದಿಲ್ಲ. ಅದು ಮನಸ್ಸೆಂದ್ರೂ ಒಂದೇ, ದ್ವೈತ ಅಂದ್ರೂ ಒಂದೇ ಅಂತ ನಿಶ್ಚಯಿಸೋದೇ ಕರೆಕ್ಟು. ಆತ್ಮನ್ ಮಾತ್ರ ತನ್ನ ಸ್ವಭಾವದಿಂದ ಅದ್ವಿತೀಯನಾಗಿರ್ತಾನೆ. ಅವನಲ್ಲಿ ಗ್ರಾಹ್ಯ ಗ್ರಾಹಕ ತ್ರಿಪುಟಿ ದ್ವೈತ ಇರೋದಿಲ್ಲ. ಅದರಿಂದ ಅದ್ವೈತ ಅನ್ನೋ ಮಾತಿಗೆ ಅರ್ಥ ಏನು ಹೇಳಿದ್ರು ಅವರು? ತನ್ನಂತೆ ಮತ್ತೊಂದಿರೋದಿಲ್ಲ, ತನಗಿಂತ ವ್ಯತಿರಿಕ್ತವಾದ ಮತ್ತೊಂದಿರೋದಿಲ್ಲ, ತನ್ನೊಳಗೆ ಯಾವ ಭೇದವೂ ಇರೋದಿಲ್ಲ, ಪಾರ್ಟಿಷನ್ಸ್ ಇರೋದಿಲ್ಲ, ವಿಭಾಗ ಇರೋದಿಲ್ಲ ಅಂತ ಹೇಳಿದ್ರು. ಇಷ್ಟು ತಿಳ್ಕೊಂಡ್ರೆ ಸಾಕು. ಮನಸ್ಸಿಗೆ ಮನಸ್ಸಾದ ತಾನು, ಇಂದ್ರಿಯಗಳು, ಇಂದ್ರಿಯ ಗೋಚರವಾದ ಬಾಹ್ಯ ಜಗತ್ತು ಎಂಬ ವಿಂಗಡವು ಕಾಣುತ್ತಲೇ ಇರುತ್ತದೆ. ನೋಡ್ರಿ, ನಾವು ಗಾಢನಿದ್ರೆಯಲ್ಲಿ ಆತ್ಮನಾಗಿರ್ತೀವಿ. ಎದ್ದಿದ ತಕ್ಷಣ ಮನಸ್ಸು ಅಂತಃಕರಣ, ಅದಾದಮೇಲೆ ಇಂದ್ರಿಯಗಳಾದಮೇಲೆ ಕರ್ಮೇಂದ್ರಿಯಗಳಾದಮೇಲೆ ಹೊರಗಡೆ ಪ್ರಪಂಚ, ಹೀಗೆ. ಆದ್ದರಿಂದ ಈ ಮನಸ್ಸನ್ನು ಬಳಸುತ್ತಿರುವ ಜೀವನಿಗೆ ಹೊರಗಿನ ಜಗತ್ತಿನಲ್ಲಿ ನನ್ನಂತಿರುವ ಅನೇಕ ಜೀವರಿರ್ತಾರೆ. ಯಾವಾಗ ನನಗೆ ಈ ಪ್ರಪಂಚ ಸತ್ಯ, ಈ ದ್ವೈತ ಸತ್ಯ ಅಂತ ಆಗ್ಬಿಡುತ್ತೋ ಅವಾಗ ನಾನು ಬೇರೆ, ಅವರು ಬೇರೆ, ನಾನು ಇದ್ದೀನಿ, ಅವರು ಇದ್ದೀನಿ, ಹೀಗೆಲ್ಲ ಆಗ್ಬಿಡುತ್ತೆ. ಅಂತೂ ಹೀಗೆ ದ್ವೈತವೆಂಬುದು ಮನಸ್ಸಿನ ವಿಕಲ್ಪ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯಿತು ಅಂತ ಪ್ರೂವ್ ಮಾಡಿದ್ದಾಯಿತು. ಮತ್ತೆ ನಿನ್ನೆ ನಾವು ತಿಳ್ಕೊಂಡಿದ್ದರಲ್ಲಿ ಸಾರಾಂಶ, ಬೌದ್ಧರವಾದಕ್ಕೂ ವೇದಾಂತಕ್ಕೂ ವೈಲಕ್ಷಣ್ಯ ಇದೆ ಅಂತ ಹೇಳಿದರು. ಅಲ್ಲಿ 3 ರೀತಿ ವೈಲಕ್ಷಣ್ಯಗಳು ಬರುತ್ತೆ. ಆದರೆ ನಮಗೆ ಬೇಕಾಗಿರೋದು ಇಲ್ಲಿ ಆ ಬೌದ್ಧರ ಗ್ರಂಥಗಳು ನೋಡಿದಾಗ ನಮ್ಮದು ಹೇಳ್ದಂಗೆ ಅವರು ಹೇಳ್ತಾರೆ. ಏನು ಹೇಳ್ತಾರೆ ಅವರು? ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧ ನ ಚ ಸಾಧಕ ನ ಮುಮುಕ್ಷು ವೈ ನ ಮುಕ್ತ, ಇಷ್ಟೇ ಪರಮಾರ್ಥ ಅಂತ ಹೇಳ್ತಾರಲ್ಲ. ಬೌದ್ಧರ ಗ್ರಂಥಗಳಲ್ಲಿ ನೋಡ್ರಿ ಸೇಮ್ ಹಾಗೆ ಬರುತ್ತೆ. ಅನಿರೋಧೋ ಅಂತ ಸ್ಟಾರ್ಟ್ ಮಾಡ್ತಾರೆ ಅವರು. ಅಲ್ಲಿಗೆ ಕೆಲವರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಇದನ್ನು ಮಾಡ್ಕೊಂಡ್ಬಿಟ್ಟು ಏನು ಹೇಳ್ತಾರೆ ಅಂತಂದರೆ, ಸ್ವಾಮಿ, ಈ ವೇದಾಂತದಲ್ಲಿ ಈ ವೇದಾಂತದ ಕಾರ್ಯಕ್ಕೆ ಇದೆಯಲ್ವ, ಇವು
ಇವುಗಳೆಲ್ಲ ಬುದ್ಧಿಸಮ್ನಿಂದ ಕಳ್ತನ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ ಅಂತ ಹೇಳೋವರೇ ಇದ್ದಾರೆ. ಯಾಕೆ? ಅವ್ರಿಗೆ ಸರಿಯಾಗಿ ವಿಚಾರ ಗೊತ್ತಿಲ್ಲ, ಅರ್ಥ ಮಾಡ್ಕೊಳ್ಳದೆ ಇರೋದ್ರಿಂದ ಈ ತಪ್ಪು ಭಾವನೆ ಬರೋದಕ್ಕೆ ಸಾಧ್ಯವಾಗಿದೆ ಅಂತ ಅದೊಂದು. ಮತ್ತೆ ಗೌಡಪಾದರು ಕೂಡ ತಮ್ಮ ಸಿದ್ಧಾಂತವನ್ನು ಬೌದ್ಧರಿಂದಲೇ ಕಳ್ತನ ಮಾಡ್ಕೊಂಡ್ಬಂದು ಬರೆದ್ಬಿಟ್ಟಿದ್ದಾರೆ ಅಂತ ಹೇಳೋರು ಇದ್ದಾರೆ. ಆದ್ದರಿಂದ ಬೌದ್ಧ ಸಿದ್ಧಾಂತದಲ್ಲಿ ಏನು ಹೇಳಿದೆಯೋ ಉಪನಿಷತ್ನಲ್ಲೂ ಅದನ್ನೇ ಹೇಳಿದೆ ಅಂತ ಹೇಳೋರು, ಅಥವಾ ಬೌದ್ಧ ಸಿದ್ಧಾಂತದ ಪುಸ್ತಕಗಳಿಂದ ಉಪನಿಷತ್ ಕಾಪಿ ಮಾಡಿಬಿಟ್ಟಿದೆ ಅಂತ ಹೇಳೋರು. ಹೀಗೆ ಅದಕ್ಕೋಸ್ಕರ ಈ ಗೌಡಪಾದರು ಮತ್ತು ಅವರ ಅನುಯಾಯಿಗಳಾದವರನ್ನ ಇವ್ರನ್ನ ಪ್ರಚನ್ನ ಬೌದ್ಧರು ಅಂತ ಕರೀತಾರೆ. ಹಾಗಂದ್ರೆ ಏನು? ರಹಸ್ಯವಾಗಿ ಇವರು ಬೌದ್ಧರಾಗಿದ್ದವರೇ ಅದನ್ನು ಮುಚ್ಚಾಕಿ ತಾವು ವೇದಾಂತಿಗಳು ಅಂತ ಹೇಳ್ಕೊತಾ ಇದ್ದಾರೆ. ಮೇಲೆ ವೇದಾಂತಿಗಳು, ಒಳಗಡೆ ಇವರು ನಿಜವಾಗ್ಲೂ ಬೌದ್ಧರೇ. ಅದಕ್ಕೆ ಇವರು ಈ ಬೌದ್ಧರ ತತ್ವಗಳನ್ನೇ ಚೆನ್ನಾಗಿ ಬೋಧನೆ ಮಾಡ್ತಾ ಇದ್ದಾರೆ ಅಂತ ಈ ಥರ ಅಪವಾದ ಹೊರಿಸೋರು ಬೇಕಾದಷ್ಟು ಜನ ಇದ್ದಾರೆ. ಕೊನೆಗೆ ಈ ಕೊನೆಯಲ್ಲಿ ಮುಂದೆ ಈ ಪುಸ್ತಕದಲ್ಲಿ ನೋಡಿದ್ರೆ ಅದಕ್ಕೆ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗುತ್ತೆ. ನಾವಿಲ್ಲಿ ತಿಳ್ಕೊಬೇಕಾಗಿರೋದು ಇಷ್ಟೇ. ಸ್ವಪ್ನ ಮಾಯೆ ಅಂದರೆ ಈ ದ್ವೈತ ಪ್ರಪಂಚ ಅನ್ನೋದು ಹೇಗಿದೆಯಪ್ಪ ಅಂತಂದರೆ, ಒಂದು ಸ್ವಪ್ನ ಇದ್ದಂಗೆ, ಮಾಯೆ ಸೃಷ್ಟಿ ಮಾಡಿದ ಹಾಗೆ ಅಂತ ಮುಂತಾದ ದೃಷ್ಟಾಂತಗಳನ್ನು ವಿಜ್ಞಾನವಾದಿಗಳೂ ಬಳಸ್ತಾರೆ. ಅದರ ಜೊತೆಗೆ ಶೂನ್ಯವಾದಿಗಳೂ ಬಳಸ್ತಾರೆ, ವೇದಾಂತಿಗಳೂ ಬಳಸ್ತಾರೆ. ಆದರೆ ಅವರೇನು ಮಾಡ್ತಾರೆ? ಈ ದ್ವೈತ ಬಾಹ್ಯ ಪ್ರಪಂಚ ಅನ್ನೋದು ಇಲ್ಲ ಅಂತ ಒಬ್ರು, ಈ ಶೂನ್ಯವಾದಿಗಳು ನಿಜವಾದ ತಿರುಳಿಲ್ಲ ಅಂತ ಹೇಳೋರು ಅಂದರೆ ಅವರು, ಮತ್ತೆ ಈ ಶೂನ್ಯವಾದಿಗಳು ಆತ್ಮನೇ ಇಲ್ಲ ಅಂತ ಹೇಳೋರು. ಹೇಗೆ ಹಾವು ವಿಕಲ್ಪ ಮಾಡಿದ್ರೆ ಹಗ್ಗನ ಸತ್ಯವಾಗಿರುತ್ತೋ ಇವರು ಅದು ಇಲ್ಲ ಅಂತ ಹೇಳ್ತಾರೆ, ಅದು ಸುಳ್ಳೆ ಅಂತಾರೆ. ಆದರೆ ನಮ್ಮ ವೇದಾಂತಿಗಳು ನಾವುಗಳು ಮಾತ್ರ ಇದನ್ನು ಸ್ವಪ್ನ ಮಾಯೆ ಗಂಧರ್ವ ನಗರೆ ಅಂತ ದೃಷ್ಟಾಂತ ಉಪಯೋಗಿಸಿದ್ರು ಕೂಡ ಹುಸಿ ತೋರಿಕೆಯಾಗಿರೋ ಈ ಎಚ್ಚರ ಕನಸು ದೃಶ್ಯ ಪ್ರಪಂಚ ದ್ವೈತ ಅಂತ ಏನು ಕರಿತೀರೋ ಅದಕ್ಕೆ ಆಧಾರವಾಗಿ ಪರಮಾರ್ಥವಾಗಿರೋ ಆತ್ಮಸ್ವರೂಪ ಸತ್ಯವಾಗಿರುತ್ತೆ. ಹೇಗೆ ಹಾವು ನೀರಿನ ಕೋಡಿ ಅನ್ನೋದು ಹುಸಿ ತೋರಿಕೆ ಆದರೂ ಅದಕ್ಕೆ ಆಧಾರವಾಗಿ ಹಗ್ಗ ಇರುತ್ತೋ ಹಾಗೆ ಅಂತ ಇವರು ಹೇಳ್ತಾರೆ. ನಮ್ಮ ವೇದಾಂತಕ್ಕೂ ಇವರು 3 ಜನಕ್ಕೂ ಇಷ್ಟ ಅಭಿಪ್ರಾಯಗಳಿದೆ ಅಂತ ಹೇಳ್ತಾರೆ. ಸೊ ಅವರು ಮೊದಲನೇ ಇಬ್ಬರು ಬೌದ್ಧವಾದಿಗಳು ಅಂತ ಹೇಳಿದರು. ಸೊ ಮತ್ತೆ ಇಲ್ಲಿ ಈ ಕಾರಿಕೆಯಲ್ಲಿ ಸೃಷ್ಟಿ ಸ್ಥಿತಿ ಲಯವಿಲ್ಲ, ಉತ್ಪತ್ತಿ ಇಲ್ಲ, ಪ್ರಳಯವಿಲ್ಲ, ಬದ್ಧನಿಲ್ಲ, ಸಾಧಕನಿಲ್ಲ, ಮುಮುಕ್ಷುವಿಲ್ಲ, ಮುಕ್ತನಿಲ್ಲ ಅನ್ನೋ ವಾಕ್ಯಕ್ಕೆ ಅಭಿಪ್ರಾಯವೇನು ಅಂತಂದರೆ, ಅವಸ್ಥಾತರದ ಅನುಭವದಿಂದ ನಾವು ಕಂಡುಕೊಂಡಿದ್ದೀವಿ ಈ ನಿಷ್ಪ್ರಪಂಚವಾದ ಅಂದರೆ ಪ್ರಪಂಚೋಪಶಮವಾದ ಅದ್ವೈತಾತ್ಮನೊಬ್ಬನೇ ಪರಮಾರ್ಥವು, ಅವನೇ ಸತ್ಯವಾಗಿರೋದು, ಹಗ್ಗವೇ ಸತ್ಯವಾಗಿರೋದು ಅಂತ ತಿಳ್ಕೊಂಡ್ರೆ ಸಾಕಾಗಿದೆ. ಆದರೆ ಮಿಕ್ಕ ದ್ವೈತವೆಲ್ಲೋ ಅವನಲ್ಲಿ ತೋರಿಕೊಳ್ಳುವ ವಿಕಲ್ಪ ಮಾತ್ರ. ಅಲ್ಲ ಸ್ವಾಮಿ, ಎಚ್ಚರದಲ್ಲಿ ಇಷ್ಟು ಸ್ಪಷ್ಟ ಕಾಣುತ್ತೆ ಅಂದರೆ ವ್ಯಾವಹಾರಿಕ ಸತ್ಯ ಅಷ್ಟೇ. ಅದು ವ್ಯಾವಹಾರಿಕ ಸತ್ಯ ಹೊರತು ಪಾರಮಾರ್ಥಿಕ ಸತ್ಯ ಅಲ್ಲ. ಯಾಕೆ? ಕನಸಿಗೆ ಬರೋಕ್ಕಾಗಲ್ಲ. ಆದ್ದರಿಂದ ಮತ್ತು ನಿದ್ದೆಗಂತೂ ಬರೋದೇ ಇಲ್ಲ. ಆ ದೃಷ್ಟಿಯಿಂದ ಅದು ಸತ್ಯವಿದ್ದಂತೆ ತೋರುತ್ತೆ, ನಿಜವಾಗಿ ಸತ್ಯವಲ್ಲ ಅಂತ ಹೇಳೋದು ಅಷ್ಟೇ. ಆದ್ದರಿಂದ ಇಲ್ಲಿ ಶೂನ್ಯವಾದಿಗಳು ಹೇಳುವ ಹಾಗೆ, ವಿಜ್ಞಾನವಾದಿಗಳು ಹೇಳುವ ಹಾಗೆ ನಾವು ತಗೋಬೇಕಾಗಿಲ್ಲ. ಅವರು ಕ್ಷಣಿಕವಾದಿಗಳು ಅದು ಕ್ಷಣಿಕ ಅಂತ ಹೇಳ್ತಾರೆ, ಅಥವಾ ಆತ್ಮನೇ ಇಲ್ಲ ಎಲ್ಲವೂ ಶೂನ್ಯ ಸೊನ್ನೆ ಅಂತ ಹೇಳೋರು, ಅವ್ರದ್ದೇ ನಾವು ಅಭಿಪ್ರಾಯ ತಗೋಬೇಕಾಗಿಲ್ಲ. ನಮ್ಮ ವೇದಾಂತದಲ್ಲಿ ಹೇಳೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು. ಆದ್ದರಿಂದ ಅಭಿಧಾನ ಪ್ರಪಂಚವಾಗಲಿ ಅಭಿಧೇಯ ಪ್ರಪಂಚವಾಗಲಿ ತಾನು ತೋರುವ ರೂಪದಿಂದ ಪರಮಾರ್ಥವಾಗಿಲ್ಲ. ಹೇಗೆ ಅಭಿಧಾನ ಅಭಿಧೇಯ ನಾಮ ರೂಪ ಅವು ತೋರುವ ರೂಪದಿಂದ ಸತ್ಯವಾಗಿರೋದಿಲ್ಲ. ಅದಕ್ಕೆ ಹಿಂತರಿಕೆ ಆಧಾರವಾಗಿರೋದೇ ಸತ್ಯವಾಗಿರೋದು. ಅದೇ ನಮ್ಮ ನಿಜವಾದ ಸ್ವರೂಪ, ಆತ್ಮಸ್ವರೂಪ ಅಂತ ಹೇಳ್ತಾರೆ.
ಆದ್ದರಿಂದ ಮಿಕ್ಕಿರೋದೆಲ್ಲ ಅವಿದ್ಯಾಕೃತ ವ್ಯವಹಾರವೇ. ಆದ್ದರಿಂದ ಅವರ ಶೂನ್ಯವಾದದಲ್ಲಿ ಯಾವ ಪರಮಾರ್ಥವೂ ನಿಜವಾಗಿರೋದಿಲ್ಲ ಅಂತ ಹೇಳ್ತಾರೆ. ನಮ್ಗದು ಹೊಂದೋದಿಲ್ಲ. ಈಗ ಸೊನ್ನೆ ಅದು ಏನೂ ಇಲ್ಲ, ಅದು ಸುಳ್ಳು ಅಂತ ಹೇಳೋ ನೀನಿದೆಯೋ ಇಲ್ಲಪ್ಪ, ಅಷ್ಟನ್ನಾದ್ರೂ ಒಪ್ಕೊಂತೀಯ ಇಲ್ವಾ? ಒಪ್ಕೊಬೇಕು. ಅವನು ಯಾವಾಗ ಅದನ್ನು ಒಪ್ಕೊಂತಾನೋ, ಒಪ್ಕೊಂಡಿದ್ದ ತಕ್ಷಣ ನಾನಿದ್ದೀನಿ ಅಂತಾನೆ. ಹಾಗೆ ಹೇಳಿದ ತಕ್ಷಣ ಹಾಗಾದ್ರೆ ನೀನಂದ್ರೆ ಯಾರು ವಿಚಾರ ಮಾಡು. ನಾನಿದ್ದೀನಿ ಅಂದ್ರೆ ಅವನ ಶರೀರವನ್ನು ನಾನಂತ ಹೇಳ್ತಾನ. ಹೇಳಿದ ತಕ್ಷಣ ಅದು ನಿನ್ನ ನಿಜವಾದ ಸ್ವರೂಪವಲ್ಲ, ಕಂಡಿದ್ದಲ್ಲ, ಹಾಲಲ್ಲ. ಮೇಲ್ಗಡೆ ಸೂರ್ಯ ಕಂಡಿದ್ದು ಚಪಾತಿ ಗಾತ್ರ ಅಷ್ಟೇ ಅಲ್ಲ. ವಿಚಾರ ಮಾಡಬೇಕು. ವಿಚಾರ ಮಾಡಿದಾಗ ಅವಸ್ಥಾತ್ರೆ ವಿಚಾರದಿಂದ ಹೌದು, ಇದು ನನ್ನ ನಿಜವಾದ ಸ್ವರೂಪ ಅಲ್ಲ, ಇದು ಕೂಡ ದ್ವೈತದಲ್ಲಿದೆ, ತೋರಿ ಹಾರೋದು ಅಂತ ಹೇಳಿ ಅವನ ನಿಜವಾದ ಸ್ವರೂಪವನ್ನು ಗುರುತು ಮಾಡೋದಕ್ಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇದರ ಎಲ್ಲ ನಿಜವಾದ ತಿರುಳು ಅದ್ವಿತೀಯ ಆತ್ಮನೇ ಅಂತ. ಈಗ ಮುಂದಕ್ಕೆ ಹೋಗೋಣ. ಇವತ್ತು ಈ ಗೌಡಪಾದ ಕಾರಿಕೆಯಲ್ಲಿ 151ನೇ ಪೇಜ್ನಲ್ಲಿರೋ ಶಾಸ್ತ್ರವು ಅದ್ವೈತಕ್ಕೆ ಪ್ರಮಾಣವೆಂಬುದು ಹೇಗೆ, ನಿನ್ನೆ ಸ್ವಲ್ಪ ನೋಡಿದ್ವಿ ಇದನ್ನು. ಇಲ್ಲಿ ಪ್ರಮಾಣಗಳು ಅಂತಂದರೆ 3 ಪ್ರಮಾಣಗಳಿರುತ್ತೆ: ಪ್ರತ್ಯಕ್ಷ, ಅನುಮಾನ, ಶಬ್ದ. ಪ್ರತ್ಯಕ್ಷ ಪ್ರಮಾಣ ಅಂತಂದರೆ ಪ್ರತ್ಯಕ್ಷ ಅನುಮಾನ ನಾವು ವ್ಯವಹಾರಕ್ಕೆ ಉಪಯೋಗಿಸ್ತೀವಿ. ಆದರೆ ಪಾರಮಾರ್ಥಕ್ಕೆ ಅಂದರೆ ಇದು ಅಲೌಕಿಕವಾಗಿದೆ. ಪಾರಮಾರ್ಥ ಅಂತಂದರೆ ಆತ್ಮತತ್ವ ಆಗಲಿ ಅಥವಾ ನಿಮ್ಮ ಕರ್ಮಕಾಂಡ ಆಗಲಿ ಜ್ಞಾನಕಾಂಡ ಆಗಲಿ ಅಲೌಕಿಕವಾಗಿದೆ. ಕರ್ಮಕಾಂಡದಲ್ಲಿ ಹೇಳಿದೇನು, ಯಾಗ ಯಜ್ಞಗಳು ಮಾಡಿದ್ರೆ ನೀವು ಸ್ವರ್ಗ ನರಕಕ್ಕೆ ಹೋಗ್ತೀರಾ, ಪಾಪ ಪುಣ್ಯ ಮತ್ತು ಧರ್ಮ ಅಧರ್ಮ, ಪ್ರಾರಬ್ಧ ಸಂಚಿತ ಆಗಾಮಿ ಕರ್ಮ, ಪುನರ್ಜನ್ಮ, ಇದೆಲ್ಲ ನಂಬ್ಕೋಬೇಕು. ಮತ್ತು ಇದನ್ನು ಯಾರು ತಿಳಿಸ್ಕೊಡೋರು? ಶಾಸ್ತ್ರ. ಶಾಸ್ತ್ರ ಅಂದರೆ ಇಲ್ಲಿ ವೇದ. ಹಾಗೆ ಜ್ಞಾನವೂ ಕೂಡ ಅಲೌಕಿಕವಾಗಿದೆ, ಅದು ನಮಗೆ ಕಾಣಿಸೋದಿಲ್ಲ. ಆದ್ದರಿಂದ ಅದನ್ನು ಕೂಡ ಶಾಸ್ತ್ರವೇ ತಿಳಿಸ್ಕೊಡ್ಬೇಕು. ಅದಕ್ಕೆ ಶಾಸ್ತ್ರವೇ ಪ್ರಮಾಣ. ಅಂದರೆ ಅದು ಹೇಗೆ ಅಂತ ಕೇಳ್ತಾ ಇದ್ದೆ ನಾನು, ಅದಕ್ಕೆ ಉತ್ತರ ಕೊಡ್ತಾರೆ. ಅಲ್ಲಿ ಅವನು ಒಂದು ಶಂಕೆ ತರ್ತಾ ಇದ್ದಾನೆ. ನಿಜ, ಶಾಸ್ತ್ರವೇ ತಿಳಿಸ್ಕೊಡೋದು. ಬಟ್ ಅವನು ಒಂದು ಪ್ರಶ್ನೆ ಹಾಕ್ತಾನೆ ಅದರ ಮೇಲೆ. ಅಲ್ಲ ಸ್ವಾಮಿ, ಈಗ ತಿಳಿಸ್ಕೊಡೋದು ಯಾವುದು? ಶಾಸ್ತ್ರ. ಅದೇನಾಯ್ತು ಇವಾಗ? ಸಬ್ಜೆಕ್ಟ್ ಆಯಿತು. ಯಾವುದನ್ನು ತಿಳಿಸ್ಕೊಡ್ತಾರೆ? ಆತ್ಮನ್ನ. ಆತ್ಮ ಏನಾಯಿತು? ಆಬ್ಜೆಕ್ಟ್ ಆಯಿತು. ಹೇಳಿ ಸ್ವಾಮಿ, ಇವಾಗ ನೀವು ನಿಮ್ಮ ವೇದ ಸಬ್ಜೆಕ್ಟ್, ಆತ್ಮ ಆಬ್ಜೆಕ್ಟ್. ಇವಾಗ ನೀವು ಆತ್ಮನ್ನ ಆತ್ಮ ಅಂತ ಕರಿತೀರೋ, ವೇದವನ್ನು ಆತ್ಮ ಅಂತ ಕರಿತೀರೋ? ಹೇಳಿ ಸ್ವಾಮಿ ಅಂತ ಕೇಳ್ತಾ ಇದ್ದಾನೆ. ಅರ್ಥ ಆಯ್ತಲ್ಲ ನಿಮಗೆ? ಇಲ್ಲಿ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಕ್ವಶನ್ ಬಂತು. ಯಾವಾಗ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಕ್ವಶನ್ ಬಂತೋ ನಿಮ್ಮ ಆತ್ಮನ ಆಬ್ಜೆಕ್ಟ್ ಮಾಡಕ್ಕೆ ಬಿಟ್ಟರು. ಯಾಕೆ? ಶಾಸ್ತ್ರ ಆತ್ಮನನ್ನು ತಿಳಿಸ್ಕೊಡುತ್ತೆ. ಅಲ್ಲಿಗೆ ನಿಮ್ಮ ಆತ್ಮ ಏನಾಯಿತು? ವಿಷಯ ಆಯಿತು, ಆಬ್ಜೆಕ್ಟ್ ಆಯಿತು. ಆವಾಗ ನಿಮ್ಮ ಆತ್ಮನ ಬಂಡವಾಳ ಏನಾಯಿತು? ಹೋಯ್ತು. ಅದಕ್ಕೆ ಆತ್ಮ ಅಂತ ಅನ್ಸ್ಕೊಳ್ಳುತ್ತಾ? ಅನ್ಸ್ಕೊಳ್ಳೋದಿಲ್ಲ. ಆವಾಗ ನಿಮ್ಮ ಶಾಸ್ತ್ರ ಆತ್ಮನ ತಿಳಿಸ್ಕೊಡುತ್ತೆ ಅಂತಂದರೆ ಹೇಗೆ ಅಂತ ಒಂದು ಪ್ರಶ್ನೆ. ನಮಗೆ ಉತ್ತರ ಗೊತ್ತಿದೆ. ಆದ್ದರಿಂದ ಅವನದು ಇಷ್ಟು ಪ್ರಶ್ನೆ ಎತ್ತು ಬರ್ತಾ ಇದೆ. ಯಾಕೆ ಅಂತಂದರೆ ನೋಡಿ, ಶಾಸ್ತ್ರವು ಪ್ರತಿಪಾದಿಕ, ಅದ್ವೈತ ಆತ್ಮವೋ ಪ್ರತಿಪಾದ್ಯ. ಪಾದ್ಯ ಅಂದ್ರೆ ಏನು? ದ್ಯ ವಿಷಯ ಅಂತ. ಇದು ಪ್ರತಿಪಾದಕ ಅಂದರೆ ಸಬ್ಜೆಕ್ಟ್, ಆತ್ಮ ಪ್ರತಿಪಾದ್ಯ ಅಂದರೆ ವಿಷಯ ಎಂಬುದು. ಇಲ್ಲಿಗೆ ದ್ವೈತವನ್ನು ಒಪ್ಪಿದ್ರೆ ಅದ್ವೈತ ಸಿದ್ಧಿ ಆಗೋದಿಲ್ಲ. ಈಗ ನಿಮ್ದು ದ್ವೈತಕ್ಕೆ ಬಂದ್ಬಿಡ್ತದ. ಆತ್ಮನ ತಿಳಿಸ್ಕೊಡ್ತಾರೆ ಅಂತಂದರೆ ಆತ್ಮನ ಯಾವಾಗ ವಿಷಯ ಆಗ್ಬಿಟ್ನೋ ದ್ವೈತ ಆಗೋಯ್ತು. ಯಾವಾಗ ದ್ವೈತ ಆಯಿತು ನಿಮ್ಮ ಆತ್ಮನು ಅದ್ವೈತನಲ್ಲ ಅಂತ ಹೀಗೆ ಅವನು ಹೇಳ್ತಾ ಇದ್ದಾನೆ. ಅದನ್ನೇನಾದ್ರೂ ನಾವು ಒಪ್ಪಿಟ್ರೆ, ನೀವು ಶಾಸ್ತ್ರದಿಂದನೇ ತಿಳಿಸ್ಕೊಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಅದ್ವೈತವು ಶಾಸ್ತ್ರ ಸಿದ್ಧಾಂತ ಹೇಗಾಗುತ್ತೆ? ಅದ್ವೈತ ಅಂತ ಹೇಗಾಗುತ್ತೆ? ಆಗೋದಿಲ್ಲ. ಅವಾಗ ದ್ವೈತ ಅಂತ ಆಗ್ಬಿಡುತ್ತೆ. ಅವಾಗ ಏನು ಮಾಡ್ತೀರಾ ಅಂತ ಪ್ರಶ್ನೆ ಕೇಳ್ತಾನೆ ಅವನು. ಚೆನ್ನಾಗಿದೆ ಪ್ರಶ್ನೆ.
ನಮಗೆ ಅದು ಸೂಕ್ಷ್ಮವಾಗಿರುತ್ತೆ. ಅದಕ್ಕೆ ಪೂರ್ವ ಪಕ್ಷಿ ರೂಪದಲ್ಲಿ ಆ ಪ್ರಶ್ನೆಯನ್ನು ಹಾಕಿ ನಮ್ಮ ಮನಸ್ಸಿನಲ್ಲಿ ಇರಲ್ಲ ಪ್ರಶ್ನೆ, ಅವ್ರು ಹಾಕ್ದಾಗ ಹೌದಲ್ವಾ ಎಷ್ಟು ಚೆನ್ನಾಗಿದೆಯಲ್ಲ ಇವನು ಹಾಕಿರೋ ಪ್ರಶ್ನೆ ಅಂತ, ಇವಾಗ ಉತ್ತರ ಏನು ಅನ್ನೋ ಕ್ಯೂರಿಯಾಸಿಟಿ ಬರುತ್ತೆ ನಮಗೆ. ಇವಾಗ ನೋಡ ಸಮಾಧಾನ ಹೇಳ್ತಾರೆ. ಇದಕ್ಕಾಗಲೇ ಅವರು ಹೇಳಿದ್ದಾರೆ, ಮಾಂಡಿಕ್ಯ ಉಪನಿಷತ್ನಲ್ಲಿ ಮಂಜರಿಯಲ್ಲಿ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದ್ದಾರೆ. ಈ ಹಗ್ಗವೆಂಬ ಪರಮಾರ್ಥವನ್ನು ಒಪ್ಪದ ಹೊರತು ಹಾವಿನ ನೀರಿನ ಕೋಡಿ ಮುಂತಾದ ವಿಕಲ್ಪಗಳು ತೋರುವಂತೆ ಇಲ್ಲ. ಯಾವ ಹುಸಿ ತೋರಿಕೆಯು ಸತ್ಯವಾದ ಆಸ್ಪದವನ್ನು ಇದ್ದ ಹೊರತು ತೋರಿಕೊಳ್ಳಲಾರದು. ಇಷ್ಟರಿಂದಲೇ ದ್ವೈತವನ್ನು ಅಲ್ಲಗಳೆಯುವ ಶಾಸ್ತ್ರವು ಅದ್ವೈತಕ್ಕೆ ಪ್ರಮಾಣವಂತೆ ಏರ್ಪಡುತ್ತದೆ. ಇಲ್ಲಿ ಎಕ್ಸಾಂಪಲ್ನಲ್ಲಿ ನೋಡಿದಾಗ ನಾವು ಹಾವು, ನೀರಿನ ಕೋಡಿ, ನೆಲದ ಬೆರಕು ಅಂತ ತಪ್ಪಾಗಿ ತಿಳ್ಕೊಂಡಿರ್ತೀವಿ ಅಲ್ವಾ? ಅದನ್ನು ವಿಕಲ್ಪ ಮಾಡ್ಕೊಂಡಿರ್ತೀವಿ. ಆದರೆ ಹೀಗೆ ವಿಕಲ್ಪ ಮಾಡಿಕೊಳ್ಳೋದಕ್ಕೆ ಅದಕ್ಕೊಂದು ಆಧಾರ ಇರಲೇಬೇಕು, ಹಗ್ಗ. ಹಾಗೆ ನೀವು ಎಚ್ಚರ, ಕನಸು, ಈ ದ್ವೈತ ಪ್ರಪಂಚವನ್ನು ವಿಕಲ್ಪ ಮಾಡ್ಕೊಳ್ಳೋದಕ್ಕೆ ಆಧಾರವಾಗಿ ಒಂದಿರಲೇಬೇಕು, ಹಗ್ಗದ ಥರ. ಯಾವುದದು? ಆತ್ಮ, ಅಥವಾ ಇದಿರಲೇಬೇಕು, ಆತ್ಮ ಅಂತ ಇದ್ದೇ ಇರಲೇಬೇಕಲ್ವಾ? ಅದು ಹೇಳ್ತಾ ಇದ್ದಾರೆ. ಯಾವುದೇ ಹುಸಿ ತೋರಿಕೆ ತೋರಿದ್ರು ಅದರ ಹಿಂತಡಿಕೆ ಸತ್ಯವಾದ ಆಸ್ಪದ ಒಂದು ಇದ್ದೇ ಇರುತ್ತೆ. ಇಲ್ಲದೇ ಇದ್ರೆ ಅದು ಇದು ತೋರ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲೇ ನಮ್ಗೆ ಉತ್ತರ ಸಿಕ್ಬಿಡ್ತು. ಆದರೂ ನಮ್ಗಿನ್ನೂ ಅವನು ಪ್ರಶ್ನೆ, ಅವನಿಗೆ ಉತ್ತರ ಸಿಕ್ಲಿಲ್ಲ. ಅವನು ಮತ್ತೆ ನೀವು ಹೇಳ್ತಾ ಇರೋ ಪರಿಹಾರ ಸರಿಯಲ್ಲ ಅಂತಾನೆ. ಯಾಕೆ? ಹಾವು, ನೀರಿನ ಕೋಡಿ ಮುಂತಾದ ವಿಕಲ್ಪಗಳಂತೆ ಹಗ್ಗ ಎಂಬುದು ತನ್ನ ಕಾರಣದಲ್ಲಿ ಕಲ್ಪಿತವಾಗಿಯೇ ಇರುತ್ತೆ. ಅವನ ಪ್ರಶ್ನೆ ಏನು ಗೊತ್ತಾ? ಸ್ವಾಮಿ, ಹಾವು ಹಗ್ಗ ಕರೆಕ್ಟ್, ಸುಳ್ಳು. ಸಾರಿ, ಹಾವು ನೀರಿನ ಕೋಡಿ ಸುಳ್ಳು, ಹಗ್ಗ ಸತ್ಯ, ಒಪ್ಕೊತೀನಿ. ಈಗ ಹಗ್ಗವನ್ನು ಪರಮಾತ್ಮ ಅಂತ ಕರೀತೀರಿ ಸ್ವಾಮಿ, ಹಗ್ಗವು ತುಳ್ಳಿದಾನೆ, ನೀವೇ ಹೇಳ್ತೀರಾ ವ್ಯಾವಹಾರಿಕ ಸತ್ಯ ಅಂತ. ಹಾಗೆ ಹಗ್ಗವೂ ಸುಳ್ಳು ಅಂತ ಅವನು ಹೇಳ್ತಾ ಇರೋದು. ನಿಜ, ಯಾರಿಲ್ಲ ಅಂದ್ರು. ಹಾಗೆ ಆದ್ದರಿಂದ ಹಗ್ಗವು ವಿಕಲ್ಪಿತವಲ್ಲ ಪರಮಾರ್ಥವೆಂದು ಯಾವ ಆಧಾರವಿಲ್ಲದೆ ಇಟ್ಟುಕೊಂಡು ವಾದಿಸುವುದು ಅಯುಕ್ತ. ಅವನು ಹಗ್ಗವೂ ಸುಳ್ಳು ಅಂತ ಹೇಳ್ತಾ ಇದ್ದಾನೆ, ಕರೆಕ್ಟೇ. ನಾವು ಅದನ್ನು ವ್ಯಾವಹಾರಿಕ ಸತ್ಯ ಅಂತ ಕರಿತೀವಿ ಅಷ್ಟೇ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋಬೇಕು. ಇವನು ಹಿಂದಕ್ಕೆಲ್ಲ ಹೋಗ್ತಾನೆ. ಎಕ್ಸಾಂಪಲ್ ಎಷ್ಟು ಬೇಕು? ಎಕ್ಸಾಂಪಲ್ನಲ್ಲಿ ಹಾವು ನೀರಿನ ಕೋಡಿ ಸುಳ್ಳು, ಹಗ್ಗ ಸತ್ಯ, ಅಷ್ಟು ಮಾತ್ರ ಇಟ್ಕೋಬೇಕು. ಇವನು ಹಗ್ಗವೂ ಸುಳ್ಳು ಅಂತ ಹೇಳ್ತಾ ಇದ್ದಾನೆ ಅವನು. ಹಾಗೆ ಪರಿಹಾರ ಅಲ್ಲ, ನೀನು ಸರಿಯಾಗಿ ತಿಳ್ಕೊಂಡಿಲ್ಲ. ಇದು ಹಗ್ಗ, ಇದು ಹಾವು, ಇದು ನೀರಿನ ಕೋಡಿ ಅಂತ ಬಗೆಯಾಗಿ ವಿಕಲ್ಪಿಸುತ್ತಿವರಲ್ಲಿ ಎದುರಿಗಿರುವ ಪದಾರ್ಥವು ಯಾವ ವಿಕಲ್ಪವೂ ಅಲ್ಲದಿದ್ದರೂ ಅಲ್ಲಿ ಇದು ಎಂದು ತೋರುವ ವಿಕಲ್ಪಿತವಾದ ಯಾವುದೋ ಒಂದು ವಸ್ತು ಪದಾರ್ಥವು ಇದ್ದೇ ಇರುತ್ತೆ. ಇದು ಅದು. ಇಲ್ಲಿ ಕೊನೆಗೆ ನೀವು ಹಾವು, ಅದು ನೀರಿನ ಕೋಡಿ ಅಂತ ತೆಗೆದಾಕಿದ್ರು ಇದು ಅಂತ ಹೇಳ್ತೀವಲ್ಲ, ಅವನು ಟಾರ್ಚ್ ಆಗಿ ತೋರಿಸ್ತಾನೆ, ಇಲ್ಲಿ ನೋಡು ಇದು ಅಂತ. ಅದು ಹಗ್ಗವೇ ಆಗಿರುತ್ತೆ. ಅಲ್ಲಿ ಆ ಆಧಾರ ಇದು ಅಂತ ಅನ್ನೋದು ಆಧಾರ, ಅದರಿಂದ ಅವ್ರು ತಪ್ಪಾಗಿ ತಿಳ್ಕೊಂಡಿರ್ತೀರಾ ಅಂತ ಅವ್ರು ಹೇಳ್ತಾ ಇರೋದು. ಯಾವುದೋ ಒಂದು ಪದಾರ್ಥ ಇದ್ದೇ ಇರುತ್ತೆ, ಅದನ್ನು ದೃಷ್ಟಾಂತವಾಗಿ ಇಟ್ಕೊಂಡು ವಿಕಲ್ಪಗಳೆಲ್ಲ ಆಸ್ಪದವಾಗಿದೆ ಅಂತ ಹೇಳಿರೋದು ಅಷ್ಟೇ. ಆ ಇದು ಅಂತ ಹೇಳ್ತೀವಲ್ಲ, ಅದು ಸತ್ಯವಾಗಿರಬೇಕು, ಸತ್ಯವಾಗಿದೆ ಹಗ್ಗದಲ್ಲಿ. ಹಾಗೆ ಆದ್ದರಿಂದ ಅದನ್ನು ದೃಷ್ಟಾಂತವಾಗಿಟ್ಕೊಂಡು ವಿಕಲ್ಪಗಳಿಗೆಲ್ಲ ಆಸ್ಪದವಾಗಿರುವುದೇ ಅದ್ವೈತ ಅಂತ ಹೇಳುವುದೇನು ಅಯುಕ್ತವಲ್ಲ. ನಮಗೆ ಎದುರಿಗೆ ಕಾಣುತ್ತಿರುವ ಇದು ಎನಿಸಿಕೊಳ್ಳುವ ಪದಾರ್ಥವೇ ಇಲ್ಲವೆಂದು ವಾದಿಸುವುದು ಅನುಭವಕ್ಕೆ ವಿರುದ್ಧವಾಗಿರುತ್ತೆ. ಇದು ಸ್ವಲ್ಪ ಶೂನ್ಯವಾದಿಗಳದ್ದು ಸ್ವಲ್ಪ ತಗೊಂಡ್ಬರ್ತಾರೆ ಇಲ್ಲಿ. ಈ ಶೂನ್ಯವಾದಿಗಳು ಏನು ಮಾಡ್ತಾರೆ ಅಂತಂದರೆ, ಹಗ್ಗವೂ ಸುಳ್ಳು ಅಂತಾರೆ. ಯಾಕೆ ಅಂದರೆ ಅವರೆಲ್ಲ ಆತ್ಮನೂ ಸುಳ್ಳೆ. ಈಗ ಆಯ್ತಪ್ಪ, ನೀನು ನೀರಿನ ಕೋಡಿ, ನೆಲದ ಬಿರುಕು ಇವುಗಳನ್ನೆಲ್ಲ ಸುಳ್ಳು ಅಂತ ಹೇಳಿದೆ, ಒಪ್ಕೋಣ.
ಹಾವಿನ ಹಗ್ಗದ ಆಧಾರದಿಂದ ಒಂದು ಸುಳ್ಳು ಹೇಳಿದೆ, ನೀನೇನು ಹೇಳ್ತಾ ಇದೀಯಾ? ಹಾವು ಸುಳ್ಳು ಅಂತ ಹೇಳ್ತಾ ಇದೀಯ ಹಠದಿಂದ. ಆಯ್ತಪ್ಪ, ಈಗ ಹಾವು ಸುಳ್ಳು ಅಂತ ಹೇಳ್ಬೇಕಾದ್ರೆ ಆ ಸುಳ್ಳು ಅಂತ ಹೇಳೋವನ್ ನೀನಿದ್ದೀಯಾ ಇಲ್ವಾ ಅಂತ ಪ್ರಶ್ನೆ ಕೇಳಿದ್ರೆ ಅವನೇನ್ ಹೇಳ್ತಾನೆ? ನಾನಿದ್ದೀನಿ ಸ್ವಾಮಿ ಅಂತ. ಹಾಗೆಯೇ ಈ ಶೂನ್ಯವಾದಿಗಳು ಪ್ರಪಂಚ ಸುಳ್ಳು, ಇನ್ನು ಪ್ರಪಂಚವನ್ನ ಇದೇ ಇಲ್ಲ ಅಂತ ಹೇಳ್ಬೇಕಾದ್ರೆ ಮನಸ್ಸಿರ್ಬೇಕು, ಆ ಮನಸ್ಸನ್ನು ಸುಳ್ಳು ಅಂದ್ಬಿಡ್ತಾರೆ. ಹೋಗ್ಲಿ ಮನಸ್ಸು ಬಿಡ್ರಿ, ಅದ್ರ ಹಿಂತೆಗಡೆ ನಿದ್ದೆಯಲ್ಲಿ ಈ ಮನಸ್ಸಿಲ್ಲ, ನೀವಿದ್ರೋ ಇಲ್ವೋ ಅಂತ ಹೇಳಿದ್ರೆ ಅಲ್ಲೂ ಏನೂ ಇಲ್ಲ ಅಂತ ಅಂದ್ಬಿಡ್ತಾರೆ. ಹೋಗ್ಲಿ ಅಲ್ಲಿ ಏನೂ ಇಲ್ಲ ಅಂತ ಹೇಳೋ ನೀನಿದ್ದೀಯಾ ಇಲ್ವಾ ಅಂತ ಕೇಳಿದ್ರೆ ನಾನು ಇದ್ದಿರ್ತೀನಿ ಸ್ವಾಮಿ ಅಂತಾರೆ. ಅದನ್ನೇ ನಾವು ಆತ್ಮ ಅಂತ ಕರೆಯೋದು ಅಂತ ಹೇಳ್ತೀವಿ ಅಷ್ಟೇ. ಅವನು ಅದನ್ನು ಒಪ್ಕೊಳ್ಳೇಬೇಕು. ಇದು ಸ್ವಲ್ಪ ಶೂನ್ಯವಾದಿಗಳಿಗೆ ಹತ್ರ ಬರ್ತಾ ಇದೆ, ಅದಕ್ಕೋಸ್ಕರ ಹೇಳ್ತಾರೆ. ಈ ಶೂನ್ಯವಾದಿಗಳು ಹಂಗೆ ಮಾಡ್ತಾರೆ. ಅರ್ಥ ಆಗಿರ್ಬೇಕು ನಿಮ್ಗೆ, ಇದು ಸೂಕ್ಷ್ಮವಾಗಿದೆ ಇದು. ಈಗ ಅವನು ಪ್ರಪಂಚ ಸುಳ್ಳು, ಹೊರಗಡೆ ಇರೋ ವಸ್ತುಗಳು, ಅದಕ್ಕೆ ಅವನೇನಂತಾನೆ, ಬಾಹ್ಯ ಸತ್ಯತ್ವವಾದಿಗಳು ಸುಳ್ಳು. ಯಾಕೆ? ಕ್ಷಣಿಕ. ಹೋಗ್ಲಿ ಅದನ್ನ ಇದೇ ಇಲ್ಲ ಅಂತ ಹೇಳ್ಬೇಕಾದ್ರೆ ನಿಮ್ಮ ಮನಸ್ಸಿರುತ್ತೋ ಇಲ್ವೋ ಅದನ್ನ ಅವನು ಒಂದು ಹಂತದಲ್ಲಿ ಸತ್ಯ ಅಂತ ಇಟ್ಕೊತಾನೆ. ಅದನ್ನ ಇಟ್ಕೊಂಡೇ ಈ ವಸ್ತುಗಳು ಇದೇ ಇಲ್ಲ ಅಂತ ಹೇಳಬೇಕು. ಅಲ್ಲಿಗೆ ಅದು ಸತ್ಯ ಅಂತ ಇಟ್ಕೊಂತೀಯ ಅಂದರೆ ಇಲ್ಲ ಇಲ್ಲ, ಅದು ಕೂಡ ಕ್ಷಣಿಕ, ಆದ್ದರಿಂದ ನಾವು ಅದು ಇಲ್ಲ ಅಂತೀವಿ. ಹೋಗ್ಲಿ, ನೀನು ನಿದ್ದೆಗೆ ಬಂದಾಗ ಈ ಎಚ್ಚರದಲ್ಲಿರೋ ವಸ್ತುಗಳೂ ಇಲ್ಲ, ಈ ಮನಸ್ಸನ್ನು ನೀನು ಇಟ್ಕೊಂಡಿದ್ಯಲ್ಲ, ಇದಕ್ಕೆ ಸ್ವಲ್ಪ ಒಳಗೆ ಬರ್ತಾನೆ ಅವನು ಬಾಹ್ಯ ಸತ್ಯತ್ವವಾದಿಗಳು, ಇವನು ವಿಜ್ಞಾನವಾದಿಗಳು. ಮನಸ್ಸು ಇದೆ, ಮನಸ್ಸಿನಿಂದಲೇ ನಾವು ಪ್ರಪಂಚ ತಿಳ್ಕೋಬೇಕಾದ್ರೆ ಇದನ್ನ ಇರೋ ಅರ್ಥದಲ್ಲಿ ಸತ್ಯ ಅಂತ ಇಟ್ಕೊತಾನೆ. ಹೋಗ್ಲಿ ಇದನ್ನೇ ಸತ್ಯ ಅಂತ ಅಂತೀಯ ಅಂದರೆ ಇಲ್ಲ, ಅದು ಕ್ಷಣಿಕವೇ, ಬದಲಾವಣೆ ಆಗ್ತಾ ಇದೆ, ಆದ್ದರಿಂದ ಅದು ಸತ್ಯ ಅಲ್ಲ ಅಂತಾನೆ. ಹೋಗ್ಲಿ ನಿದ್ದೆನಲ್ಲಿ ಇದು ಯಾವುದು ಇಲ್ಲದೆ ಇದ್ದರೆ ಅಲ್ಲಾದ್ರೂ ಒಪ್ಕೊಂತೀಯ ನಾವು ತೋರಿಸೋ ಒಂದು ಆತ್ಮನ ಅಂದರೆ ಅವನು ಒಪ್ಪೋದಿಲ್ಲ. ಹೋಗ್ಲಿಯಪ್ಪ, ಆತ್ಮನ ಒಪ್ಪೋದಿಲ್ಲ. ಅಲ್ಲಿ ಏನೂ ಇಲ್ಲ ಅಂತ ಹೇಳೋ ನೀನಿದ್ದೀಯ ಇಲ್ವಾ ಅಂತ ಒಪ್ಕೊಂತಾನ. ಅದನ್ನು ನಾವು ಹೇಳಿದ ಅದನ್ನೇ ಆತ್ಮನಪ್ಪ ಅಂತ ಒಂದು ಸ್ಟೆಪ್ ಹೇಳ್ತೀವಿ. ಅವಾಗ ಅವನೇನ್ ಮಾಡ್ತಾನೆ, ಏನೋ ಈ ಶರೀರ ಆತ್ಮನ ಅಂತಾನ. ಅಲ್ಲ ಅಲ್ಲ, ವಿಚಾರ ಮಾಡು, ಚತುಷ್ಪಾದ್ ವಿಚಾರ ಮಾಡು. ಇದು ಕಂಡಿದ್ದೆಲ್ಲ ಸತ್ಯ ಅಲ್ಲ. ಸೂರ್ಯ ಚಪಾತಿ ಗಾತ್ರ ಇರ್ತಾನೆ, ಸತ್ಯ ಅಲ್ಲ. ವಿಚಾರ ಮಾಡಿದ್ರೆ ಓಹೋ ಎಷ್ಟು ದೊಡ್ಡದಾಗಿದೆ ಅಂತ ಗೊತ್ತಾಗುತ್ತಲ್ಲ. ಹಾಗೆ ಎಚ್ಚರ ಕನಸು ನಿದ್ದೆಯಿಂದ ನೋಡಿಕೊಂಡು ನಮ್ಮ ಆತ್ಮತತ್ವದಲ್ಲಿ ನಿಲ್ಲಿಸ್ಬಿಡ್ತೀವಿ. ಅದು ಪಾಯಿಂಟ್ ಇಷ್ಟೇ ಹೇಳ್ತಾ ಇರೋದು ನೋಡ್ರಿ. ದಾಷ್ಟಾಂತಿಕವಾದ ಆತ್ಮನು ಯಾವ ಪ್ರಮಾಣಕ್ಕೂ ಗೋಚರನಲ್ಲವೆಂದು ಸಿದ್ಧವಾಂತಿಗಳು ಹೇಳ್ತಾ ಇರ್ತಾರೆ ಅಲ್ವಾ. ನಮ್ಮ ಆತ್ಮನು ಯಾವುದಾದ್ರೂ ಪ್ರಮಾಣಕ್ಕೆ ಗೋಚರವಾ? ಇಲ್ಲ. ಪ್ರಮಾಣ ಅಂದರೆ ಏನು? ಈ 19 ಇಂದ್ರಿಯಗಳಿಂದ ನೋಡುವಂಥದ್ದು, ಅಥವಾ ಯಾವುದಾದ್ರೂ ಬೆಳಕಿನಿಂದ ಆತ್ಮನ್ನ ನೋಡೋದಕ್ಕೆ ಬರುತ್ತಾ? ಸೂರ್ಯನ ಬೆಳಕಾಗಲಿ ಅಥವಾ ಸೂರ್ಯನಿಗಿಂತ ಜಾಸ್ತಿ ಬೆಳಕು ಪ್ರಪಂಚದಲ್ಲಿ ಇನ್ಯಾವುದೂ ಇಲ್ಲ. ನೋಡೋಕ್ಕೆ ಬರುತ್ತಾ? ಅದು ಬರಲ್ಲ. ಅದಕ್ಕೆ ಅವನು ಅಪ್ರಮೇಯ. ಯಾವ ಪ್ರಮೇಯಗಳಿಂದಲೂ ಅವನು ತಿಳ್ಕೊಳಕ್ಕೆ ಬರಲ್ಲ. ಪ್ರಮಾತೃ ಪ್ರಮಾಣ ಪ್ರಮೇಯ ಅಂತ ಹೇಳ್ತೀವಲ್ಲ, ಅವನು ಫಸ್ಟ್ ಆಫ್ ಆಲ್ ಅಪ್ರಮೇಯ. ಅವನು ವಸ್ತುವೇ ಅಲ್ಲ, ವಿಷಯವೇ ಅಲ್ಲ. ಮತ್ತು ಅವನು ಯಾವ ಇದರಿಂದಲೂ ತಿಳ್ಕೊಳಕ್ಕೆ ಬರಲ್ಲ. ಯಾವುದರಿಂದ? ಇಂದ್ರಿಯಗಳಿಂದನೂ ತಿಳ್ಕೊಳಕ್ಕೆ ಬರಲ್ಲ, ಇನ್ಸ್ಟ್ರೂಮೆಂಟಿಂದನೂ ತಿಳ್ಕೊಬರಲ್ಲ. ಅದು ಸರ್ವತಾ ಅಪ್ರಮೇಯವಾದ ವಸ್ತುವಿನಲ್ಲಿ ವಿಕಲ್ಪಗಳಾಗುವುದು ಹೇಗೆ ಸಾಧ್ಯ ಅಂತ ಅವನು ಪ್ರಶ್ನೆ ಹಾಕ್ತಾ ಇರೋದು. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ಇದೇನು ದೋಷವಿಲ್ಲ, ಏಕೆಂದರೆ ನಮ್ಮ ಆತ್ಮನು ಇದ್ದಾನೆ ಅನ್ನೋದು ಪ್ರಸಿದ್ಧ. ನೋಡ್ರಿ ಇಲ್ಲಿ ತಗೊಂಡ್ಬರ್ತಾರೆ. ಈಗ ಯಾರೇ ಆಗಲಿ ಆತ್ಮನು ಅಥವಾ ದೇವರಿದ್ದಾನ ಅಂತಂದರೆ ಇಲ್ಲ ಅನ್ಬೋದು, ಗೊತ್ತಿಲ್ಲ ಅಂತ ಅನ್ಬೋದು, ಸಂಶಯ ಅಂತ ಅನ್ಬೋದು. ಈಗ ನೀನಿದ್ದೀಯ ಅಂತ ಕೇಳಿದ್ರೆ ಯಾರಾದರೂ ನಾನಿಲ್ಲ ಅಂತ ಹೇಳಿ ಒಪ್ಕೊಂತಾರ? ಯಾರೂ ಒಪ್ಕೊಳ್ಳಲ್ಲ. ನಾನಿದ್ದೀನಿ ಸ್ವಾಮಿ, ಮುಗಿದೋಯ್ತು. ನಾವು ಅದನ್ನೇನಪ್ಪ ಹೇಳಿದ್ದು, ದೇವರಿದ್ದಾನೆ ಅಂತ. ಆವಾಗ ಅವನು ತಲೆ ಚಕ್ರ ಬಂದಂಗಾಗುತ್ತೆ. ಅಲ್ಲ ಸ್ವಾಮಿ, ನಾನು ದೇವರಿದ್ದಾನ ಅಂತ ಕೇಳಿದ್ರೆ ನೀವಿದ್ದೀರಾ ಅಂತ ಕೇಳಿದ್ರಿ. ಹೌದು ನಾನು ಇದ್ದೀನಿ ಅಂತಂದರೆ
ನಾನಿದ್ರೆ ದೇವರಿದ್ದಾನೆ ಅಂತ ಹೆಂಗೆ ಗೊತ್ತಾಗುತ್ತೆ ಸ್ವಾಮಿ ಅಂತಾನೆ. ಇವಾಗ ಶುರುವಾಗುತ್ತಪ್ಪ ವಿಚಾರ. ಇಲ್ಲಿಂದ ಸ್ಟಾರ್ಟ್ ಆಗೋದು ವಿಚಾರ. ಒಟ್ನಲ್ಲಿ ನೀನು ಇದ್ದೀಯಾ ಅಂತ ಹೇಳಿದ್ಯಲ್ಲ ಅಂತ ಇಟ್ಕೊತಾರೆ. ಅಥವಾ ಇವಾಗ ತಾನೇ ಬುದ್ಧಿಸಮ್ನವರು ಹಠದಿಂದ ನಾನಿಲ್ಲ ಅಂತ ಹೇಳಿದೆ ಅಂತ ಇಟ್ಕೊಳ್ರಿ. ಅವನು ನಾನಿಲ್ಲ ಅಂತ ಹೇಳ್ದ ಅಂತ ಇಟ್ಕೊಳ್ರಿ. ನಾನು ಇಲ್ಲ ಅಂತ ಹೇಳೋನಾದ್ರೂ ಒಬ್ಬ ಇರಬೇಕಲ್ಲ, ಅವನಾದ್ರೂ ಒಪ್ಕೊಂತೀಯಾ ಅಂತ ಕೇಳಿದಾಗ ಒಟ್ಟಿನಲ್ಲಿ ಈ ಡೂಪ್ಲಿಕೇಟ್ ಐ ಅಂತಂದ್ರೆ ಏನೋ ಅದು ಇರಲೇಬೇಕು. ಈಗ ಅದು ಬಂದಿದ ತಕ್ಷಣ ಈ ನಾನಂದ್ರೆ ಯಾರು ವಿಚಾರ ಮಾಡು ಅಂತ ಹೇಳಿದಾಗ ಕೊನೆಗೆ ಅಲ್ಲಿಗೆ ಕರ್ಕೊಂಡೋಗುತ್ತೆ. ಅಷ್ಟೇ ಬೇಕಾಗಿರುತ್ತೆ ನಮಗೆ. ಇಷ್ಟು ತಿಳ್ಕೊಂಡ್ರೆ ನಿಮ್ಗೆ ಇದಕ್ಕೆ ಅರ್ಥ ಸಿಕ್ಬಿಡುತ್ತೆ. ಯಾಕೆಂತಂದ್ರೆ ನಾನು ನಾನು ಅಂತ ಅನ್ನೋದು ಪ್ರಸಿದ್ಧ. ಯಾರಿಗೂ ಇದ್ರ ಬಗ್ಗೆ ಸಂಶಯ ಇಲ್ಲ. ಯಾರನ್ನೇ ಕೇಳ್ರಿ, ನಾನು ನೀವು ಇದ್ದೀರಾ ಇಲ್ಲರೆ ಗೊಂಡಕಲ್ಲಿ ಇದ್ದಂಗಿದ್ದೀನಿ, ನಿಮ್ಮ ಎದುರುಗಡೆ ಇದ್ದೀನಿ, ಪ್ರತ್ಯಕ್ಷವಾಗಿದ್ದೀನಿ ಅಂತಾರೆ ಅವರು. ಅದ್ರ ಬಗ್ಗೆ ಸಂಶಯ ಇಲ್ಲ. ನೀವು ಇದ್ದೀರೋ ಇಲ್ವೋ ಸಂಶಯ ಅಂತ ಕೇಳ್ರಿ, ಏನ್ ಮಾತಾಡ್ತೀಯ, ನಾನು ಇಲ್ಲಿ ಇದ್ದೀನಿ ನೋಡು ಅಂತಾರೆ. ಆದ್ರಿಂದ ಅದ್ರ ಬಗ್ಗೆ ಸಂಶಯ ಇಲ್ಲ. ಆದರೆ ಇಲ್ಲಿ ನಾನು ಅಂತ ಹೇಳೋ ವಸ್ತು ಯಾವುದು, ಅದ್ರ ಬಗ್ಗೆ ಸಂಶಯ ಇದೆ. ನಿಜವಾದ ವಸ್ತು ಯಾವುದು? ಇಲ್ಲಿ ನಾನು ಅಂತ ಅನ್ನೋದು ಇದಕ್ಕೂ ಹೇಳ್ತೀವಿ. ನಮ್ಗೆ ಇವಾಗ ಚೆನ್ನಾಗಿ ಬಿಡಿಸ್ಕೊಂಡಿದ್ವಿ ನಾವು. ಆತ್ಮನಿಗೂ ನಾನು ಅಂತ ಹೇಳ್ತೀವಿ. ಅಲ್ಲಿ ಇದು ಡೂಪ್ಲಿಕೇಟ್ ಅಯ್ಯೋದು, ಅದು ಒರಿಜಿನಲ್ ಐ. ಈಗ ನಾವು ಇದನ್ನ ನಾನು ಅಂತೀವಿ, ನಮ್ಗೆ ಅದು ಗೊತ್ತಿಲ್ಲ, ಅದು ಅಡ್ರೆಸ್ ಇಲ್ಲ. ಈ ಅಡ್ರೆಸ್ ಇದೆ ನಮ್ಮ ಹತ್ರ, ನೋನ್ ಟು ಅನ್ನೋನ್. ಈ ಅಡ್ರೆಸ್ಸಿಂದ ನಾವು ಅನ್ನೋನ್ ಹುಡುಕ್ಬೇಕು ನಾವು. ಹಾಗೆ ಅದಕ್ಕೋಸ್ಕರ ಇದು ನಾನು ಇದ್ದೀನಿ ಅನ್ನೋದು ಪ್ರಸಿದ್ಧವಾಗಿದೆ. ಪ್ರಸಿದ್ಧ ಅಂತಂದ್ರೆ ಫೇಮಸ್. ಯಾರಾದರೂ ಹೇಳಿ ನಾನಿಲ್ಲ ಅಂತ. ಪ್ರಪಂಚದಲ್ಲಿ ನಾನು ಅನ್ನೋದಕ್ಕಿಂತ ಮತ್ತೆ ಯಾವ್ದು ಪ್ರಸಿದ್ಧ? ಫಸ್ಟ್ ಇದು ಸಿದ್ಧ ಆಗ್ಬೇಕು, ಇದಾದ್ಮೇಲೆ ಬೇರೆವು. ಆದ್ರಿಂದ ನಾನಿದ್ದೀನಿ ಅನ್ನೋದು ಮಹಾಪ್ರಸಿದ್ಧ. ಆದ್ರೆ ವಸ್ತು ಯಾವುದು ಸಂಶಯ ಅಷ್ಟೇ. ಈ ಕೆಲವರು ನಾನು ಅಂತಂದ್ರೆ ಈ ಶರೀರ ಪೂರ್ತಿ ಸೇರಿ ನಾನು ಅಂತಾರೆ. ಕೆಲವರು ಅಂತಃಕರಣದಲ್ಲಿರೋ ಆ ಮನಸ್ಸನ್ನ ನಾನು ಅಂತಾರೆ, ಬುದ್ಧಿಯನ್ನ ಕೆಲವರು, ಚಿತ್ತವನ್ನ ಕೆಲವರು, ಅಹಂಕಾರವನ್ನ ಕೆಲವರು, ಇನ್ನು ಕೆಲವರು ಇವಿಷ್ಟನ್ನೂ ಸೇರಿಸಿದೆ ಅಹಂಕಾರ ಅಂತ ಕರೀತಾರೆ, ಪ್ರಮಾತೃ ಅಂತ ಕರೀತಾರೆ, ಅದನ್ನ ನಾನು ಅಂತಾರೆ. ಇನ್ನು ಕೆಲವರು ಕರ್ತೃತ್ವವನ್ನ ನಾನು ಅಂತ ಕರೀತಾರೆ, ಭೋಕ್ತೃತ್ವವನ್ನ, ಜ್ಞಾತೃತ್ವವನ್ನ, ಇನ್ನು ಕೆಲವರು ಪ್ರಮಾತೃವನ್ನ, ಇನ್ನು ಕೆಲವರು ಇದಕ್ಕಿಂತ ಮೇಲಾಗಿ ಕರ್ಮಗಳಿಗೆಲ್ಲ ಫಲ ಕೊಡುವನೊಬ್ಬ ಇರ್ತಾನೆ ಈಶ್ವರ, ಅವನ್ನ ಆತ್ಮ ಅಂತ ಕರೀತಾರೆ. ಹೀಗೆಲ್ಲ ಏನೇನೋ ಹೇಳ್ಕೊಂತಾರೆ. ಅಷ್ಟು ವ್ಯತ್ಯಾಸ ಇದೆ. ಆದ್ರಿಂದ ವಸ್ತು ಯಾವುದು ಅನ್ನೋದ್ರ ಬಗ್ಗೆ ಸಂಶಯ ಇರೋದ್ರಿಂದ ನಾವು ಅದನ್ನ ವಿಚಾರ ಮಾಡಬೇಕಾಗಿದೆ. ಸರಿಯಾಗಿ ವಿಚಾರ ಮಾಡಿ ತಿಳ್ಕೋಬೇಕು. ವಿಚಾರ ಮಾಡೋದು ಅಂದ್ರೆ ಎಚ್ಚರವನ್ನೇ ಮುಖ್ಯವಾಗಿ ಇಟ್ಕೊಂಡು ಈ ಮನಸ್ಸನ್ನು ಉಪಯೋಗಿಸ್ಕೊಂಡು ಚಿಂತನೆ ಮಾಡಕ್ಕೆ ಹೋದ್ರೆ ಸಿಗೋದಿಲ್ಲ. ಯಾಕೆ? ನಮಗೆ 3 ಅನುಭವಗಳಿದೆ. ಒಂದು ಇಂದ್ರಿಯ ಅನುಭವ, ಎರಡನೇದು ಒಳಗಡೆ ಇರೋ ಅಂತಃಕರಣದು ವೇದನಾನುಭವ, ಇವೆರಡಕ್ಕೂ ಸಿಗೋದಿಲ್ಲ ಅದು. ಮತ್ತಿನ್ಯಾವುದು? ನೇರಾದ ಅನುಭವ, ಆತ್ಮಾನುಭವ, ಸಾಕ್ಷಿ ಅನುಭವ. ಅದನ್ನು ಹಿಡ್ಕೊಂಡು ವಿಚಾರ ಮಾಡಿದಾಗ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನಾನಂದರೆ ನಿಜವಾದ ವಸ್ತು ಯಾವುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಷ್ಟೇ ಬೇಕಾಗಿರೋ ಸಾರಾಂಶ ಇಷ್ಟು. ಅವ್ರು ಹೆಂಗೆ ಬೇಕಾದರೂ ಕೇಳಿ. ಆಮೇಲೆ ಇನ್ನೊಂದು, ಯಾವ ವಸ್ತುವಿನಲ್ಲಿ ವಿಕಲ್ಪ ಮಾಡ್ತಾರೋ ಅದು ಪ್ರಮಾಣದಿಂದ ನಿಶ್ಚಯವಾಗಬೇಕು ಅನ್ನೋ ನಿಯಮ ಏನಿಲ್ಲ. ನಿಮ್ಮ ಎಕ್ಸಾಂಪಲ್ನಲ್ಲಿ ಹಾವು ಹಗ್ಗದಲ್ಲಿ ಹಗ್ಗ ಪ್ರಮಾಣದಿಂದ ನಿಶ್ಚಯವಾಗುತ್ತೆ. ಟಾರ್ಚ್ ಹಾಕಿ ತೋರಿಸ್ತಾನ ಅವನು. ಯಾಕೆಂದ್ರೆ ಅದು ಶ್ರವಣದಿಂದ ನಿಶ್ಚಯ ಆಗೋದಿಲ್ಲ. ಅವನು ಹಾವು ಅಂತ ಹೆದರ್ಕೊಂತ ಇದ್ದವನು ಆ ಕಡೆ ಬಂದವನಪ್ಪ ಹಾವಲ್ಲ ಹಗ್ಗ ಅಂದಿದ ತಕ್ಷಣ ಅವನಿಗೆ ಭಯ ಹೋಗ್ಬಿಡುತ್ತಾ? ಹೋಗೋದಿಲ್ಲ. ಅವನು ಕರಿತಾನೆ, ಬಾ. ಅವನ ಹತ್ರಕ್ಕೆ ಹೋಗ್ಬೇಕು. ಟಾರ್ಚ್ ಹಾಕ್ತಾನೆ ಅದ್ರ ಮೇಲೆ. ಅವಾಗ ನೋಡು ಅಂತಾನೆ. ನಾನು ನೋಡ್ತೀನಿ. ಇದು ಪ್ರತ್ಯಕ್ಷದಿಂದ ನೋಡಿದ ತಕ್ಷಣ ಅಚ್ಚೆ ನಾನೆಂತ ತಟ, ಅದನ್ನು ಹಾವು ಅನ್ಕೊಂಡ್ಬಿಟ್ನಲ್ಲ ಅಂತ ಗೊತ್ತಾಗುತ್ತೆ. ಆದರೆ ಆತ್ಮನ ವಿಚಾರದಲ್ಲಿ ಹಂಗೆ ಬೇಕಾಗಿಲ್ಲ. ಆತ್ಮನಿಗೆ ಪ್ರಮಾಣಗಳು ಬೇಕಾಗಿಲ್ಲ. ಪ್ರತ್ಯಕ್ಷದಿಂದಲೇ ನೋಡಬೇಕು ಅಂತೇನಿಲ್ಲ. ಹಾಗಾದರೆ ಆತ್ಮನ ಯಾತ್ರೆಯಿಂದ ನೋಡ್ತೀವಿ. ಹಾಗಾದರೆ ಆತ್ಮನ ನೋಡಬೇಕಾದ್ರೆ ಹೇಗೆ ನೋಡ್ಬೋದು? ಪ್ರಶ್ನೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಹಾಗಾದರೆ ಆತ್ಮನ ತಿಳ್ಕೋಬೇಕಾದ್ರೆ, ಆತ್ಮನ ನೋಡಬೇಕಾದ್ರೆ ಯಾವುದು ಉಪಯೋಗಿಸ್ಬೇಕು? ಏನು ಉಪಯೋಗಿಸ್ಬೇಕು?
ನೇರದ ಅನುಭವ. ಅದು ಸರಿ. ನೇರ ಇಲ್ಲಿ 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 ಶಾಸ್ತ್ರ ಪ್ರಮಾಣ, ಪ್ರತ್ಯಕ್ಷ ಅನುಮಾನ ಪ್ರಮಾಣದಿಂದ ನಾವು ಆತ್ಮನ್ ತಿಳ್ಕೊಳಕ್ ಬರಲ್ಲ, ಶಾಸ್ತ್ರವೇ ಪ್ರಮಾಣ. ಈಗ ಶಾಸ್ತ್ರವೂ ಕೂಡ ನಮಗೆ ನೋಡು ನೋಡು ಹಗ್ಗ ತೋರಿಸ್ದಂಗೆ ಟಾರ್ಚ್ ಹಾಕಿ ತೋರಿಸುತ್ತಾ? ತೋರಿಸೋದಿಲ್ಲ. ಮತ್ತೆ ಹೇಗೆ ತೋರಿಸುತ್ತೆ? ಶಾಸ್ತ್ರ ತೋರಿಸುತ್ತೆ. ಶಾಸ್ತ್ರವೇ ಪ್ರಮಾಣ. ಶಾಸ್ತ್ರ ಬಿಟ್ಟರೆ ನಮ್ಗೆ ಇನ್ಯಾರೂ ಇಲ್ಲ ತೋರಿಸ್ಕೊಡೋದಕ್ಕೆ. ಆದರೆ ಶಾಸ್ತ್ರ ಹೇಗೆ ತೋರಿಸ್ಕೊಡುತ್ತೆ? ನೇತಿ 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 ಯಾವುದು ಅನಾತ್ಮ ಇದೆಯೋ ಅದನ್ನು ನೆಗೆಟ್ ಮಾಡ್ತಾ ಅಲ್ವಾ? ಅಧ್ಯಾರೋಪ ಅಪವಾದ, ಹಾಗೆ ನೇತಿ ನೇತಿ ಅಂತ ತೋರಿಸುತ್ತೆ ಅಂತ. ಇಷ್ಟೇ ಇದ್ರ ಸಾರಾಂಶ. ಈಗ ನೋಡ್ರಿ, ನಾನು ಹೇಳ್ಕೊಂಡು ಹೋದ್ರೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆದ್ದರಿಂದ ಎಲ್ಲ ವಸ್ತುಗಳಿಗೂ ಯಾವುದು ಆಧಾರವಾಗಿರುತ್ತೋ ಆ ವಸ್ತು ಪ್ರಮಾಣದಿಂದಲೇ ತಿಳ್ಕೋಬೇಕು ಅನ್ನೋದೇನಿಲ್ಲಪ್ಪ. ನಿನ್ನ ಎಕ್ಸಾಂಪಲ್ ಆಗಿರೋ ಹಗ್ಗವನ್ನು ಟಾರ್ಚ್ ಹಾಕಿ ಇಂದ್ರಿಯಗಳಿಂದ ನೋಡಿ ತಿಳ್ಕೊಬೋದು. ಆದರೆ ನೀನು ಆತ್ಮವನ್ನು ಹಾಗೆ ತಿಳ್ಕೊತೀನಿ ಅಂದರೆ ಆಗೋದಿಲ್ಲ. ಅದಕ್ಕೆ ಪ್ರಮಾಣಗಳ ಅವಶ್ಯಕತೆ ಇಲ್ಲ. ಪ್ರತ್ಯಕ್ಷ ಪ್ರಮಾಣವಾಗಲಿ ಅನುಮಾನ ಪ್ರಮಾಣವಾಗಲಿ ಬೇಕಾಗಿಲ್ಲ. ಮತ್ತು ಶಾಸ್ತ್ರ ಪ್ರಮಾಣ, ಹಾಗೆ ಶಾಸ್ತ್ರ ಪ್ರಮಾಣ ನಮಗೆ ತೋರಿಸ್ಬೇಕಾದ್ರೆ, ಇವಾಗ ನಿಮ್ಗೆ ಅವಸ್ಥಾತ್ರಯದಿಂದ ನೋಡಬೇಕಾದ್ರೂ ಅದನ್ನು ತೋರಿಸಿದವ್ರು ಯಾರು? ಶಾಸ್ತ್ರವೇ. ಅದನ್ನು ಹಿಡ್ಕೋಬೇಕು. ಶಾಸ್ತ್ರವೇ ಪ್ರಮಾಣ. ಅದನ್ನು ಅಂತ್ಯ ಪ್ರಮಾಣ ಅಂತಾರೆ. ಅಂತ್ಯ ಪ್ರಮಾಣ ಅಂತ ಯಾಕೆ ಹೇಳ್ತಾರೆ ಅಂತಂದರೆ 2 ಪಾಯಿಂಟ್. ಒಂದು, ವೇದಾಂತ, ವೇದಗಳ ಕೊನೆಯೇ ವೇದಾಂತ, ಒಂದರ್ಥ. ಎರಡನೇದು, ಈ ಅಂತ್ಯ ಪ್ರಮಾಣದಿಂದ ಆತ್ಮನಲ್ಲಿ ನಿಂತರೆ ಮತ್ತು ನಾವು ಮಾಡೋದು ಏನೂ ಇರೋದಿಲ್ಲ. ಅದಕ್ಕೋಸ್ಕರ ಇದು ಫೈನಲ್ ಆ್ಯಂಡ್ ಲಾಸ್ಟ್, ಮತ್ತು ನೀವು ಇನ್ನೇನು ಮಾಡೋದು ಬೇಕಾಗಿಲ್ಲ. ಎರಡರ್ಥದಲ್ಲೂ ಅಂತ್ಯ ಪ್ರಮಾಣ ಅಂತ ಕರೀತಾರೆ. ಅದಕ್ಕೆ ಶಾಸ್ತ್ರವೇ ಪ್ರಮಾಣ. ಹಾಗೆ ಇಲ್ಲಿ ಶಾಸ್ತ್ರ ಪ್ರಮಾಣದ ವಿಚಾರ ಹೇಳಿದಾಗ ನಮ್ಗೆ ಹಿಂದೆ ಗೊತ್ತಾಗಿದೆ, ಮತ್ತಿದನ್ನು ರಿಪೀಟ್ ಆದರೂ ಪರವಾಗಿಲ್ಲ. ಇಲ್ಲಿ ಕರ್ಮಕಾಂಡ, ಜ್ಞಾನಕಾಂಡ ಎರಡಿದೆ. ಇಲ್ಲಿ ಉಪಾಸನಾ ಕಾಂಡ ಕರ್ಮಕಾಂಡದಲ್ಲಿ ಸೇರಿಕೊಳ್ಳುತ್ತೆ. ಎರಡಕ್ಕೂ ಕೂಡ ಶಾಸ್ತ್ರವೇ ಪ್ರಮಾಣ. ಈಗ ಎರಡಕ್ಕೂ ವ್ಯತ್ಯಾಸ ಏನು ಅನ್ನೋದು ಪ್ರಶ್ನೆ. ಅದಕ್ಕೂ ಶಾಸ್ತ್ರ, ಕರ್ಮಕಾಂಡಕ್ಕೂ ಶಾಸ್ತ್ರವೇ ಪ್ರಮಾಣ, ಮತ್ತು ಜ್ಞಾನಕಾಂಡಕ್ಕೂ ಶಾಸ್ತ್ರವೇ ಪ್ರಮಾಣ. ಇವೆರಡಕ್ಕೂ ವ್ಯತ್ಯಾಸ ಏನು ಪ್ರಮಾಣದಲ್ಲಿ? ಯಾರಾದರೂ ಎರಡಕ್ಕೂ ಶಾಸ್ತ್ರವೇ ಪ್ರಮಾಣ. ಕರ್ಮಕಾಂಡ ಮಾಡಿ ಪಡೆಯೋದು, ಸರಿ, ಮಾಡಿ ಪಡೆಯೋದು, ಅದು ಕರ್ತೃತಂತ್ರ ಎಲ್ಲ ಸರಿ. ಅದನ್ನು ಶ್ರದ್ಧೆಯಿಂದ ನಂಬ್ಕೋಬೇಕು. ಅಲ್ಲಿ ನೀವು ಕ್ವಶನ್ ಹಾಕೋಂಗಿಲ್ಲ. ಸುಮ್ಮನೆ ಅವ್ರು ಹೇಳಿದ್ದನ್ನು ಬ್ಲೈಂಡಾಗಿ ಸುಮ್ಮನೆ ಫಾಲೋ ಮಾಡಬೇಕು, ನಂಬ್ಕೋಬೇಕು. ಆದರೆ ಜ್ಞಾನಕಾಂಡದಲ್ಲಿ ನಂಬ್ಕೋಬೇಕಾಗಿಲ್ಲ. ಅವ್ರು ಹೇಳಿದರೆ ಕ್ವಶನ್ ಹಾಕ್ಬೋದು. ಪ್ರಶ್ನೋಪನಿಷತ್ ನೋಡಿ, ಪೂರ್ವ ಪಕ್ಷಿ ಹೆಂಗಾಗ್ತಾನೆ ಪ್ರಶ್ನೆಯಲ್ಲಿ. ಕರ್ಮಕಾಂಡದಲ್ಲಿ ಇಂಥ ಪ್ರಶ್ನೆಗಳು ಬರುತ್ತೆ, ಈ ಥರ ಬರೋಲ್ಲ. ಹೇಗಿದೆ ನೋಡ್ರಿ, ಹೇಗೆ ಸಾಧ್ಯ? ನೀನು ಹೇಗೆ ತೋರಿಸ್ತೀಯ ಆತ್ಮನ? ತೋರಿಸ್ ನೋಡ ಅಂತ ಹಿಂಗೆ ಪ್ರಶ್ನೆ ಹಾಕ್ತಾರೆ ಅವರು. ಅದೇನು ವಿಷಯನ ಟಾರ್ಚ್ ಹಾಕಿ ತೋರಿಸ್ಬಿಡ್ತೀಯ ನನಗೆ ಅಂತ ಪ್ರಶ್ನೆ ಕೇಳ್ತಾನೆ. ಅಲ್ಲ ಅಂತ ಹೇಳಿ ಹಿಂಗೆ ಮತ್ತೆ ಅನುಭವದಿಂದ ನೋಡ್ಕೋಬೋದು. ಈಗ ಇದು ಮೂರನೇ ನೇರಾದ ಅನುಭವದಿಂದ ನೋಡ್ಕೋಬೋದು. ಸಾರ್ವತ್ರಿಕ ಪೂರ್ಣ ಅನುಭವನ ಇಟ್ಕೋಬೇಕು. ಮತ್ತು ಇದನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟವ್ರು ಯಾರೋ? ಶಾಸ್ತ್ರವೇ. ಸಾರ್ವತ್ರಿಕ ಪೂರ್ಣಾನುಭವದಿಂದ ನೋಡ್ಕೊಳ್ಳೋದು, ಈ ಮಾಂಡಿಕ್ಯ ಉಪನಿಷತ್ನ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಶಾಸ್ತ್ರವೇ ತೋರಿಸ್ಕೊಟ್ಟಿದ್ದು. ಶಾಸ್ತ್ರ ಇದ್ದಿದ್ದ ನಮಗೆ ಗೊತ್ತಾಗೋದಿಲ್ಲ. ಇಷ್ಟು ತಿಳ್ಕೊಟ್ರೆ ಸಾಕು. ಇದು ಹಗ್ಗ ಎಂದು ಪ್ರತ್ಯಕ್ಷ ಪ್ರಮಾಣದಿಂದ ಗೊತ್ತಾಗದಿದ್ದರೆ ಅದರಲ್ಲಿ ಯಾರು ತಾನ ಮತ್ತೊಂದು ವಿಕಲ್ಪಿಸುತ್ತಾರೆ? ಪ್ರತ್ಯಕ್ಷ ಪ್ರಮಾಣದಿಂದ ಗೊತ್ತಾಗ್ಬಿಡುತ್ತೆ ಅದು ಅಂತ ಅಷ್ಟೇ. ಇದು ಎಂದು ಸಾಮಾನ್ಯವಾಗಿ ಗೊತ್ತಾಗಿದ್ದು ಇದು ಏನು ಎಂಬುದು ನಿಶ್ಚಯವಾಗಿರೋದಿಲ್ಲ ಅಷ್ಟೇ. ವಾಗಿರುವುದಿಲ್ಲವಲ್ಲವೇ, ವಾಗಿರಲೇ ಅಲ್ಲವೇ? ಇದು ಹಗ್ಗ, ನೀರಿನ ಕೋಡಿ ಅಂತ ಮುತ್ತಾಗಿ ವಿಕಲ್ಪಿಸುತ್ತಾರೆ. ಇದರಂತೆ ನಾನು ಎಂದು ಸಾಮಾನ್ಯಕರವಾಗಿ ನಮಗೆ ಅನುಭವವಿದೆ. ನೀವು ಯಾರನ್ನೇ ಕೇಳ್ರಿ, ನಾನಿದ್ದೀನಿ, ನಾನು ಅಂತಂದರೆ ಇದು ಸ್ಪಷ್ಟವಾಗಿ ಗೊತ್ತಿರುತ್ತೆ ಅವರಿಗೆ. ಬಟ್ ಇದೇ ಸತ್ಯವ ವಿಚಾರ ಮಾಡಬೇಕು. ಕಂಡಿದ್ದೆಲ್ಲ ಹಾಲ ವಿಚಾರ ಮಾಡಬೇಕು. ಅಲ್ಲಿ ನಾವು ವಿಚಾರ ಮಾಡಿದಾಗ ಓಹೋ ಇದು ಡೂಪ್ಲಿಕೇಟ್ ನಾನು ಅಂತ ಸ್ಪಷ್ಟವಾಗಿ ಗೊತ್ತಾಯಿತು. ಒರಿಜಿನಲ್ ನಾನು ಅಲ್ಲಿದೆ ಅಂತ
ಕ್ಲೀನಾಗಿ ಗೊತ್ತಾಗುತ್ತಲ್ಲ. ಇದರಂತೆ ನಾನು ಎಂದು ಸಾಮಾನ್ಯಕರವಾಗಿ ನಮ್ಗೆ ಅನುಭವವಿದೆ, ಅದರಲ್ಲಿ ನಮಗೆ ಯಾವ ಸಂಶಯವೂ ಇಲ್ಲ. ಯಾರಿಗಾದ್ರು ಸಂಶಯ ಇದೆಯಾ? ಯಾವನಾದರೂ ಒಬ್ಬ ದಡ್ಡ ನಾನು ಇಲ್ಲ ಅಂತ ಹೇಳಲಿ, ಏ ದಡ್ಡ ನಾನು ಇಲ್ಲ ಅಂತ ಹೇಳ್ತಾ ಇದ್ರೆ ಗೊತ್ತಾಗ್ತಾ ಇದೆ ನೀನು ಇದ್ದೀಯಾ ಅಂತ ಅಂದ್ಬಿಟ್ಟು ಹೇಳ್ತೀವಲ್ವಾ, ಹಾಗೆ. ಮತ್ತೆ ಇದರಲ್ಲಿ ನಾನು ಸುಖಿ, ದುಃಖಿ, ಮೂಢನು, ತಿಳಿದವನು, ತಿಳಿದೇ ಇರುವನು, ಹುಟ್ಟುತ್ತೀನಿ, ಸಾಯ್ತೀನಿ, ಹರಿದವನು, ಮುದುಕನಾಗ್ತೀನಿ, ಇವೆಲ್ಲ ಇರುತ್ತೆ ಇವೆಲ್ಲ. ಹಾಗಾಗಿ ವಿಶೇಷಗಳು ಕಾಣ್ತಾ ಇರುತ್ತೆ. ಆದ್ದರಿಂದ ಈ ನಾನು ಎಂಬ ಆತ್ಮಸ್ವರೂಪವು ಈ ವಿಕಲ್ಪಗಳಲ್ಲೆಲ್ಲ ಅನಿಸಿಕೊಂಡೇ ಇರುತ್ತೆ. ಸ್ವರೂಪದಲ್ಲಿ ಈ ಈ ಶರೀರ, ಈ ಶರೀರದಲ್ಲಿ ಬರೋ ಈ ಬದಲಾವಣೆಗಳು ಮತ್ತು ಇವಿಷ್ಟೊತ್ತು ಹೇಳಿದ್ನಲ್ಲ, ಇವೆಲ್ಲ ಕಲ್ಪನೆ ಆಗಿರುತ್ತೆ. ಅವಸ್ಥೆಗಳು, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ನು ಎಲ್ಲ ಕಲ್ಪನೆ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಅಂತನ್ನೋದು ಎಲ್ರಿಗೂ ಪ್ರಸಿದ್ಧ, ಅದರ ಬಗ್ಗೆ ಸಂಶಯ ಇಲ್ಲ. ಆದರೆ ಆ ವಸ್ತು ಯಾವುದು ಸಂಶಯ. ಅವರು ಇದನ್ನೇ ನಾನು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇದಲ್ಲ ನಿನ್ನ ನಿಜವಾದ ಸ್ವರೂಪ, ಕಂಡಿದ್ದೆಲ್ಲ ಹಾಲಲ್ಲ. ಹಾಗೆ ಹಿಂದೆಗಡೆ ಹೋಗು, ಸೂಕ್ಷ್ಮವಾಗಿದೆ. ಹಾಗೆ ಹಾಗೆ ಈಗ ನಮ್ಗೆ ಯಾವುದೋ ಒಂದು ಫ್ರಿಜ್ ನೋಡಿದ್ರೆ, ಫ್ರಿಜ್ಜೋ ಮಿಕ್ಸಿನೋ ಏನೋ ಕೆಲಸ ಮಾಡ್ತಾ ಇದ್ರೆ ಅದೇ ಕೆಲಸ ಮಾಡ್ತಾ ಇದೆ ಅಂತ ಅನ್ಕೊಂಡ್ಬಿಡ್ತೀವಿ. ಆದರೆ ಅದ್ರ ಹಿಂದೆಗಡೆ ಕರೆಂಟು. ಹಾಗೆ ಈ ಶರೀರದ ಹಿಂದೆಗಡೆ ಕರೆಂಟ್ ಥರ ಆತ್ಮ ಇದ್ದಾನೆ, ಅವನು ನಿಜವಾದ ಸ್ವರೂಪ. ಅವನ್ನ ಹಿಡ್ಕೊಳ್ರಿ ಅಂತ ಹೇಳೋದು, ಅವನು ತೋರ್ಸೋದಕ್ಕೆ ಇಷ್ಟೆಲ್ಲ ಸರ್ಕಸ್ಸು. ಆದ್ದರಿಂದ ಈ ನಾನು ಎಂಬ ಆತ್ಮಸ್ವರೂಪದಲ್ಲಿ ಈ ವಿಕಲ್ಪಗಳೆಲ್ಲ ಆನಸ್ಕರಿಸ್ಕೊಂಡ್ರೆ ಇರುತ್ತೆ. ಸುಖತ್ವ, ದುಃಖತ್ವ ಮುಂತಾದವುಗಳು ಲೋಕಾನುಭವ ಸಿದ್ಧವಾಗಿರೋದ್ರಿಂದ ಇವೇನು ಶಾಸ್ತ್ರ ಬಂದು ಹೇಳಬೇಕಾಗಿಲ್ಲ. ಈ ನಾನು ತೋರ್ಸೋದಕ್ಕೇನು ಶಾಸ್ತ್ರ ಬರಬೇಕಾಗಿಲ್ಲ, ನಮಗೆಲ್ಲ ಸ್ವತಃ ಸಿದ್ಧ ಇದು. ಆದರೆ ಇದ್ರ ಹಿಂದಡಿಕೆ ಇರೋ ನಿಜವಾದ ವಸ್ತು ಯಾವುದು, ನಾನು ಅಂತನ್ನೋದಕ್ಕೆ ಯೋಗ್ಯವಾದ ವಸ್ತು ಯಾವುದು, ಅದನ್ನು ಹಿಡ್ಕೋಬೇಕು. ನಿನಗೆ ಹಾವು ನೀರಿನ ಕೋಡಿ ತೋರ್ತಾ ಇದೆ, ಅದ್ರ ನಿಜ ಏನು? ಹಗ್ಗ. ಹಾಗೆ ನಿನಗೆ ಈ ಶರೀರಾದಿಗಳು ಕಾಣ್ತಾ ಇದೆ, ಈ ಪ್ರಪಂಚ ಕಾಣ್ತಾ ಇದೆ, ಅದರ ಹಿಂದಡಿಕೆ ಇರೋದು ಯಾವುದು? ಆತ್ಮ. ಅದನ್ನು ಗುರುತಿಸ್ಕೋಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಇವುಗಳೆಲ್ಲವೂ ಆತ್ಮಸ್ವರೂಪದಲ್ಲಿ, ಅವುಗಳು ಯಾವಾಗಲೂ ಆತ್ಮಸ್ವರೂಪದಲ್ಲಿ ಇರುವುದಿಲ್ಲವೆಂಬುದು ಗೊತ್ತಿದೆ. ಇವು ಯಾವುದಾದ್ರೂ ಆತ್ಮಸ್ವರೂಪದಲ್ಲಿ ಇದೆಯಾ? ಇಲ್ಲ. ಈಗ ಹಗ್ಗದಲ್ಲಿ ಹಾವು, ನೀರಿನ ಕೋಡಿ, ನೆಲದ ಬಿರುಕು ಇದೆಯಾ? ಇಲ್ಲ. ಹಾಗೆ ಈ ಅವಸ್ಥೆಗಳಲ್ಲಿರೋ ಅರ್ಧ ಡಜನ್ನು ಆತ್ಮಸ್ವರೂಪಕ್ಕೆ ಇರುತ್ತಾ ಅಥವಾ ಇದರ ಅಂಟದಕ್ಕಾಗುತ್ತಾ? ಆಗೋದಿಲ್ಲ. ಅದಕ್ಕೆ ಅಡ್ರೆಸ್ಸೇ ಇಲ್ಲ ಅದನ್ನು ಕೇಳಿದ್ರೆ. ಆದ್ದರಿಂದ ಇನ್ನು ನಾನು ಎಂಬ ವಿಶೇಷದ ರೂಪವಿದೆಯಲ್ಲ, ಅದು ಸಿದ್ಧವಾಗಿರುತ್ತೆ. ಈ ನಾನು ಅನ್ನೋ ರೂಪ ಮೊದಲೇ ಸಿದ್ಧವಾಗಿದೆ, ನಮ್ಗೆ ಯಾರಿಗೂ ಸಂಶಯ ಇಲ್ಲ. ಇದು ಸ್ವತಃ ಸಿದ್ಧ, ಪ್ರಸಿದ್ಧವಾಗಿದೆ. ಅದನ್ನು ಶಾಸ್ತ್ರವು ತೋರಿಸ್ಕೊಡ್ಬೇಕಾಗಿಲ್ಲ. ಆದರೆ ಇದರ ಹಿಂದಡಿಕೆ ನಾನು ಎಂಬ ಈ ಆತ್ಮನ ನಿಜವಾದ ಸ್ವರೂಪವೇನು, ಇದರ ಹಿಂದಡಿಕೆ ಇರೋ ಆ ಸ್ವರೂಪ ಏನು, ಇದಕ್ಕೆ ಆಧಾರ ಯಾವುದು, ಅದನ್ನು ತೋರಿಸ್ಕೊಡುತ್ತೆ ಶಾಸ್ತ್ರ. ಅದನ್ನು ತೋರಿಸ್ಕೊಡೋದು. ಅದಕ್ಕೆ ಶಾಸ್ತ್ರದ ಹೆಚ್ಚುಗಾರಿಕೆ, ಅಂತ್ಯ ಪ್ರಮಾಣ ಅನ್ನೋದು. ಆತ್ಮನು ಯಾವ ಜ್ಞಾನಕ್ಕೂ ವಿಷಯನಲ್ಲವಾದ್ದರಿಂದ, ಯಾವುದಕ್ಕೂ ವಿಷಯನಲ್ಲ. ಹೋಗ್ಲಿ, ನಿಮ್ಮ ಶಾಸ್ತ್ರಕ್ಕೆ ವಿಷಯನ ಅಲ್ಲ. ಮತ್ತೆ ಹಾಗಾದರೆ ಶಾಸ್ತ್ರ ಹೆಂಗೆ ತಿಳಿಸ್ಕೊಡ್ಬೇಕು ಸ್ವಾಮಿ? ಆತ್ಮನಲ್ಲಿ ಇಲ್ಲದ ಅನಾತ್ಮಗಳನ್ನ, ವಿಶೇಷಗಳನ್ನು, ಇಲ್ಲದ್ದನ್ನು ನೆಗೆಟ್ ಮಾಡ್ತಾನೆ ತೋರಿಸ್ಕೊಡ್ಬೇಕು. ಅದಲ್ಲ ಅಂತಾನೆ ತೋರಿಸ್ಬೇಕು. ಅದು ಹಾವ ಅಲ್ಲ, ನೀರಿನ ಕೋಡಿಯ ಅಲ್ಲ, ನೆಲದ ಬಿರುಕ ಅಲ್ಲ, ಹೂವಿನ ಮಾಲೆಯನ ಅಲ್ಲ. ಅಲ್ಲಿ ಒಂದೋದಿಲ್ಲ. ಅವನು ಡೈರೆಕ್ಟಾಗಿ ಟಾರ್ಚಾಗಿ ತೋರಿಸ್ಬಿಡ್ತೀವಿ. ಇಷ್ಟೆಲ್ಲ ರಾಮಾಯಣ ಇಟ್ಕೊಳಕ್ಕೆ ಹೋಗಲ್ಲ. ಬಟ್ ಇಲ್ಲಿ ನಮ್ಮ ಆತ್ಮನು ಆಬ್ಜೆಕ್ಟ್ ಅಲ್ಲ, ನಾನೇ ಸಬ್ಜೆಕ್ಟ್ ಆಗಿರೋದ್ರಿಂದ ಅನಾತ್ಮಗಳನ್ನ ತೆಗೆದಾಕೋದ್ರಿಂದ ಆತ್ಮನ ತೋರಿಸ್ಬೋದು. ಅಷ್ಟೇ ಬೇಕಾಗಿರೋದು ನಮಗೆ, ಅದು ಇಂಪಾರ್ಟೆಂಟು.
ಸೊ ಅಲ್ಲಿಗೆ ನಿಮ್ಮ ಶಾಸ್ತ್ರ ಹೇಗಪ್ಪ ತೋರಿಸುತ್ತೆ? ವಿಶೇಷ ರೂಪಗಳನ್ನು ಅಲ್ಲಗೆಳೆಯುವ ಮುಖಾಂತರ ತೋರಿಸುತ್ತೆ. ಏನಂತ? ನೇತಿ ನೇತಿ ಅಂತ. ನೇತಿ ಅಂತ 2 ಸಲ ಇದೆ, 3 ಸಲ ಇಲ್ಲ, ಅಥವಾ 1 ಸಲ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಯಾರಿಗಾದ್ರೂ ಗೊತ್ತಾ ಇದು ಉತ್ತರ? ನೇತಿ ನೇತಿ ಅಂದರೆ 2 ಸಲ ಹೇಳೋದು, 1 ಸಲನೂ ಹೇಳಲ್ಲ ನೇತಿ ಅಂತ, ಅಥವಾ 3 ಸಲನೂ ಹೇಳಲ್ಲ. ಯಾಕೆ ಅಂತ ಕೇಳಿದ್ರೆ ಮೊದಲನೇ ಸಾರಿ ಅದು ಸ್ಥೂಲವಲ್ಲ ಅಂತ ಹೇಳ್ತಾರೆ. ಅವನೇನ್ ಮಾಡ್ಕೊಂತಾನೆ? ಓಹೋ ಇದು ಸೂಕ್ಷ್ಮ ಅಂತ ಮಾಡ್ಕೊಂತಾನೆ. ಅವನು ಸೂಕ್ಷ್ಮನ ಅಂತ ಕೇಳ್ತಾನೆ. ಅಲ್ಲ ಅಲ್ಲ, ಸ್ಥೂಲವೂ ಅಲ್ಲ ಅಂದಿದ ತಕ್ಷಣ ನೀನು ಸೂಕ್ಷ್ಮ ಮಾಡ್ಕೊಂಡ್ರೆ ಅದು ಸೂಕ್ಷ್ಮವೂ ಅಲ್ಲ ಅಂತ ಹೀಗೆ ಎರಡನ್ನ ಹೇಳ್ತಾ ಹೋಗ್ತಾನೆ. ಅದು ಅಣುವ ಅಲ್ಲ, ಅಸ್ಥೂಲವ, ಹೀಗೆ ಸ್ಥೂಲವಲ್ಲ, ಹೀಗೆ ಸೂಕ್ಷ್ಮವಲ್ಲ, ಅಣುವಲ್ಲ, ಅಸ್ಥೂಲವಲ್ಲ, ಹೀಗೆ ಎರಡನ್ನೂ ನೆಗೆಟ್ ಮಾಡ್ತಾ ಹೋಗ್ತಾರೆ. ಹಾಗೆ ಬೇರೆದ್ರಲ್ಲಿ ಎಕ್ಸಾಂಪಲ್ನಲ್ಲಿ ಏನಾಗ್ಬಿಡುತ್ತೆ ಅಂದರೆ ನಿಮಗೆ, ಇವಾಗ ಫಾರ್ ಎಕ್ಸಾಂಪಲ್ಲು ನಾನು ಹಿತ್ತಾಳೆ ತೋರಿಸ್ತೇನೆ ಅಂತ ಇಟ್ಕೊಳ್ರೆ, ಇದು ಚಿನ್ನನ ಅಂತ ಕೇಳ್ತೀನಿ. ಈ ಚಿನ್ನ ಅಲ್ಲ ಅಂತೀರಾ, ಅವಾಗ ಅದು ಹಿತ್ತಾಳೆ ಆಗಿರುತ್ತೆ. ಆತ್ಮನ ವಿಚಾರದಲ್ಲಿ ಹಂಗಾಗೋದಿಲ್ಲ. ನೀವು ಸ್ಥೂಲ ಅಂತಂದರೆ ಗ್ರಾಸ್ ಆಗಿರೋದು ಅಂತಂದರೆ ಅಲ್ಲ ಅಂದಿದ ತಕ್ಷಣ ಸೂಕ್ಷ್ಮ ಆಗ್ಬಿಡುತ್ತೆ. ಆಮೇಲೆ ಅಲ್ಲ, ಸೂಕ್ಷ್ಮವೂ ಅಲ್ಲ. ನಮ್ಮ ವ್ಯವಹಾರದಲ್ಲಿ ಚಿನ್ನ ಅಲ್ಲ ಅಂದರೆ ಅದು ಹಿತ್ತಾಳೆನೋ ಕಬ್ಬಿಣನೋ ಸ್ಟೀಲೋ ಏನೋ ಒಂದು ಆಗಿರುತ್ತೆ. ಹಾಗೆ ಇಲ್ಲಿ ಇಟ್ಕೊಳಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಆತ್ಮನಿಗೆ ಯಾವ ವಿಶೇಷ ಇಲ್ಲ, ಯಾವ ಗುಣ ಇಲ್ಲ. ನೀವು ಅದು ಸ್ಥೂಲ ಅಲ್ಲ ಅಂದರೆ ಸೂಕ್ಷ್ಮವೂ ಅಲ್ಲ ಅಂತಲೇ ತಗೋಬೇಕು. ಅದಕ್ಕೆ 2 ಸಲ ಹೇಳಿರ್ತಾರೆ ಅಂತ ಹೇಳಿದ್ರು. ಈ ನಿಷೇಧ ವಾಕ್ಯದ ಪ್ರಾಮಾಣ್ಯ ಇದೆಲ್ಲ ಸ್ಥೂಲವಲ್ಲ ಎಂದು ಮುಂತಾಗಿರುವ ಶಾಸ್ತ್ರವಾಕ್ಯವು ಆಯಾ ಕಲ್ಪಿತ ರೂಪವನ್ನು ಅಲ್ಲಗಳೆಯುವುದರಲ್ಲಿ ಮಾತ್ರ ಕೊನೆಗಾಣುತ್ತದೆಯೇ ಹೊರತು ವಿಶೇಷದ ಅಭಾವ ಅಥವಾ ಅದಕ್ಕಿಂತ ಬೇರೆಯಾದ ಮತ್ತೊಂದು ವಿಶೇಷ ಅದಕ್ಕಿಂತ ವಿರುದ್ಧವಾದ ಎಂಬ ಅರ್ಥವನ್ನು ಹೇಳುತ್ತದೆ ಎಂದು ಇಟ್ಕೋಬಾರ್ದು. ಅಂದರೆ ಇಲ್ಲಿ ನಮ್ಮಲ್ಲಿ ವಿಶೇಷಗಳು ಏನಿರುತ್ತೋ, ವ್ಯವಹಾರ ಅಂದರೆ ವಿಶೇಷ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತ, ಅದರಲ್ಲಿ ಆಡಂಬರಗಳು ಎಲ್ಲ ಅವುಗಳನ್ನೆಲ್ಲ ತೆಗೆದಾಕ್ಬಿಡುತ್ತೆ. ವಿಶೇಷವನ್ನು ತೆಗೆದಾಕುತ್ತೆ, ಮತ್ತು ಅದರಲ್ಲಿ ಇಲ್ಲದೇ ಇರೋದು ಎಲ್ಲವನ್ನೂ ತೆಗೆದಾಕ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಹೊರತು ಮತ್ತೊಂದು ಏನಿಲ್ಲ. ಅಜ್ಞಾನ ಅಂದರೆ ಜ್ಞಾನವಿಲ್ಲದಿರುವುದು ಅಥವಾ ಜ್ಞಾನಕ್ಕೆ ವಿರುದ್ಧವಾದ ತಪ್ಪು ತಿಳುವಳಿಕೆ ಎಂಬ ಅರ್ಥ ಆಗ್ಬೋದು. ಅಷ್ಟು ಮಾತ್ರ ಇಟ್ಕೊಂಡ್ರೆ ಸಾಕು. ನೋಡ್ರಿ, ಇಲ್ಲಿ ಚಿನ್ನವಲ್ಲ ಅಂತ ಅಂದಿದ ತಕ್ಷಣ ಹಿತ್ತಾಳೆ ಅಂತ ಆಗಬಹುದು, ವ್ಯವಹಾರದಲ್ಲಿ ಹಂಗೆ ಆಗ್ಬಿಡುತ್ತೆ. ಆದರೆ ಆತ್ಮನಲ್ಲಿ ಏನು ಹೇಳ್ತೀವಿ? ಇದು ಚಿನ್ನನ ಅಂದರೆ ನೇತಿ ಅಂತೀವಿ. ಕೊನೆಗೆ ಅವನೇನಾದರೂ ಹಿತ್ತಾಳೆ ಏನಂದ್ರೆ ನೇತಿ ಅಂತೀವಿ. ಸ್ಟೀಲ ನೇತಿ. ನೀವು ಏನು ಹೇಳಿದ್ರು ಅಲ್ಲಿ ಏನು ಇರಲೇಬಾರ್ದು. ಅಲ್ಲಿ ಇಲ್ಲಿ ಲೌಕಿಕದಲ್ಲಿ ಏನಾಗ್ಬಿಡುತ್ತೆ ಅಂದರೆ ಇವೆಲ್ಲ ಅನಾತ್ಮಗಳಾಗಿರೋದ್ರಿಂದ ಚಿನ್ನ ಅಲ್ದಿದ್ರೆ ಅದು ಹಿತ್ತಾಳೆ ಆಗ್ಬೋದು, ಹಿತ್ತಾಳೆ ಅಲ್ದಿದ್ರೆ ಬೆಳ್ಳಿ ಆಗ್ಬೋದು, ಬೆಳ್ಳಿ ಅಲ್ಲದೆ ಇದ್ದಿದ್ರೆ ಸ್ಟೀಲ್ ಆಗ್ಬೋದು, ಕಬ್ಬಿಣ ಆಗ್ಬೋದು, ಅಥವಾ ಮರದ್ದಾಗ್ಬೋದು, ಏನೋ ಒಂದು ಆಗ್ಬೋದು. ಆದರೆ ಇಲ್ಲಿ ಆತ್ಮನಲ್ಲಿ ಹಂಗೆ ಆಗೋಲ್ಲ. ನೀವು ಏನು ಹೇಳಿದ್ರು ಇಲ್ಲ ಅನ್ಬೇಕು. ಯಾಕೆ ಅಂತಂದರೆ ಪ್ರಪಂಚದಲ್ಲಿರೋ ವಸ್ತುಗಳು ಯಾವುದು ಆತ್ಮನಲ್ಲ, ಅವನೇ ಸ್ಪೆಷಾಲಿಟಿ. ಆತ್ಮ ಅನ್ನೋದಕ್ಕೆ ಹೆಂಗೆ ಅವರು ಡಿಸೈಡ್ ಮಾಡಿದ್ದು? ಆತ್ಮನಲ್ಲಿ ಬೇರೆದು ಏನೂ ಇರೋಲ್ಲ, ಅವನು ಬೇರೆ ವಸ್ತು ಥರ ಇರೋದಿಲ್ಲ ಅಂತ ಹೇಳಿದ್ರಲ್ಲ, ಜ್ಞಾಪಕ ಮಾಡಿ. ಅದಕ್ಕೋಸ್ಕರ ಹಾಗಾದರೆ ಆತ್ಮನು ಇದೆಲ್ಲ ಎನ್ನುವಾಗ ಮತ್ತೊಂದು ಯಾವುದೋ ಒಂದು ಎಂದು ಅಭಿಪ್ರಾಯ ಏನೂ ಇರುವುದಿಲ್ಲ. ಇದೆಲ್ಲ ಅಂದಿದ ತಕ್ಷಣ ಮತ್ತಿನ್ನೇನಾದರೂ ಆಗಿರ್ತಾನೆ ಅಂತ ಅಭಿಪ್ರಾಯ ಕೂಡ ಇಟ್ಕೋಬಾರ್ದು. ಇಲ್ಲ, ಆತ್ಮನು ಸುಖಿ, ಅವನು ಸುಖಿಯ, ಅವನು ಸುಖಿಯ ಅಂತಂದರೆ ಅಲ್ಲ, ನೇತಿ ಅಂತಾರೆ. ಹೋಗ್ಲಿ, ದುಃಖಿಯ ಅಂತಂದರೆ ಅಕಸ್ಮಾತ್ ಇವನು ಸುಖಿ ಅಲ್ಲ ಅಂದರೆ ಅವನು ದುಃಖ ಇರ್ಬೋದೇನೋ. ಯಾರೋ ಒಬ್ಬ ಸುಖವಾಗಿಲ್ಲ ಸ್ವಾಮಿ ಅಂದರೆ ದುಃಖವಾಗಿದ್ದಾನೆ ಅಂತ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಆತ್ಮನಲ್ಲಿ ಹಿಂಗಾಗೋದಿಲ್ಲ. ಸುಖಿನ ಅಲ್ಲ, ಹೋಗ್ಲಿ ಅವನು ದುಃಖಿನೂ ಅಲ್ಲ, ಗಂಡ್ಸ ಅಲ್ಲ, ಹೆಂಗ್ಸ ಅಲ್ಲ, ನಪುಂಸಕನ ಅಲ್ಲ, ಅವನಿಗೆ ಕರ್ಮೇಂದ್ರಿಯಗಳಿದೆಯಾ? ಅಲ್ಲ, ಅವನ ಕರ್ಮೇಂದ್ರಿಯಗಳು ಇದೆ ಅಂತಲೂ ಇಲ್ಲನೂ ಯಾವುದೂ ಇಲ್ಲ, ಅವನು ಯಾವುದೂ ಇಲ್ಲ ನೇತಿ ಅಂತಲೇ ಹೇಳಬೇಕು ಅಂತ ಹೇಳೋದು. ಏಕೆಂದರೆ ಶಾಸ್ತ್ರಕ್ಕೆ ಸುಖಿಯಲ್ಲ ಎಂಬಂತೆ ದುಃಖಿಯೂ ಅಲ್ಲ ಎನ್ನುವುದು ಹೊಂದುತ್ತೆ, ವಿವಕ್ಷಿತವಾಗಿರುತ್ತೆ. ಆತ್ಮನಲ್ಲಿ ಯಾವುದೊಂದು ವಿಶೇಷ ರೂಪವಾಗಲಿ ಸಾಮಾನ್ಯ ರೂಪವಾಗಲಿ ಯಾವುದೂ ಇರೋದಿಲ್ಲ, ಯಾವಾಗಲೂ ನಿಜವಾಗಿರುವುದೇ ಇಲ್ಲ.
ಆತ್ಮನಲ್ಲಿ ವಿಶೇಷ ಸಾಮಾನ್ಯ ಯಾವುದೂ ನಿಜವಾಗಿರೋದಿಲ್ಲ. ಆದ್ದರಿಂದ ಆತ್ಮನಲ್ಲಿ ಯಾವ ವಿಶೇಷವೂ ನಿಜವಾಗಿಲ್ಲ. ಅದಕ್ಕೋಸ್ಕರನೇ ಆತ್ಮನನ್ನು ನಿರ್ವಿಶೇಷನಾದ ಆತ್ಮ, ಅವನಲ್ಲಿ ಯಾವ ವಿಶೇಷಗಳು ಇಲ್ಲ ಅಲ್ವಾ. ನಿಷ್ಕ್ರಿಯ, ನಿರ್ವಿಶೇಷ, ನಿರವಸ್ತ್ರ ಹಿಂಗೆಲ್ಲ ಹೇಳ್ತಾರೆ. ಆತ್ಮನಲ್ಲಿಯೇ ಎಲ್ಲ ವಿಶೇಷಗಳು ಆಗಾಗ್ಗೆ ಕಲ್ಪಿತವಾಗಿರುತ್ತವೆ ಎಂಬುದು ನಿಷೇಧ ಶ್ರುತಿಗೆ ಅಭಿಪ್ರಾಯ. ಆದರೆ ಆತ್ಮನಿಂದ ಎಲ್ಲವನ್ನೂ ಕಲ್ಪನೆ ಮಾಡ್ಕೊತೀವಿ ನಾವು. ಈ ಪ್ರಪಂಚ ಅರ್ಧ ಡಜನ್ ಅವಸ್ಥೆಗಳಿಂದ ಹಿಡಿದು ಎಲ್ಲವೂ ಕಲ್ಪನೆನೇ. ಆದರೆ ಅದರಲ್ಲಿ ಇದರ ದೋಷ, ಇದರ ಅಂಟು ಅದಕ್ಕಿದೆಯಾ? ಇಲ್ಲ. ಹೋಗ್ಲಿ, ಇದರ ಅಡ್ರೆಸ್ ಅದಕ್ಕೆ ಏನಾದರೂ ಗೊತ್ತಿಲ್ಲ. ನೀವು ಆತ್ಮನ್ ಕೇಳ್ರಿ ಅವಸ್ಥೆ ಅಂತಂದರೆ, ಹಾಗಂದ್ರೆ ಏನು ಅಂತ ಕೇಳುತ್ತೆ. ಸೂರ್ಯನ ಹತ್ರ ಹೋಗಿ ಕತ್ಲೆ ಅಂದರೆ ಕೇಳಿದ್ರೆ ಏನಂತ ಹೇಳುತ್ತೆ? ನನಗೆ ಗೊತ್ತಿಲ್ಲ ಅಂತ ಹೇಳುತ್ತೆ. ಗೊತ್ತಿಲ್ಲ ಅಲ್ಲ, ಹಾಗಂದ್ರೆ ಏನು ಅಂತ ಕೇಳುತ್ತೆ. ಹಾಗೆ ಆತ್ಮನಿಗೆ ಇದರ ಅಂಟೂ ಇಲ್ಲ. ನಾವು ತಪ್ಪಾಗಿ ತಿಳ್ಕೊಂಡಿದ್ದೀವಿ. ಆ ತಪ್ಪಾಗಿ ತಿಳ್ಕೊಳ್ಳೋದು ಬಿಟ್ಟರೆ ನಾವು ಆತ್ಮನಾಗಿರ್ತೀವಿ. ಇಷ್ಟೇ ಬೇಕಾಗಿರೋದು. ಅಷ್ಟರಿಂದಲೇ ಅದು ಆತ್ಮ ವಿಷಯಕ್ಕೆ ಪ್ರಮಾಣವೆನಿಸುತ್ತದೆ. ಅಷ್ಟಾದರೆ ಸಾಕು ನಮಗೆ. ಯಾಕೆ ಅಂತಂದರೆ, ಕಷ್ಟ ಯಾಕೆ ಇಷ್ಟೆಲ್ಲ ರಾಮಾಯಣ ಅಂತಂದರೆ, ಸುಷುಪ್ತಿ, ಸಮಾಧಿ ಮುಂತಾದ ಅವಸ್ಥೆಗಳಲ್ಲಿ ಆತ್ಮನಲ್ಲಿ ಯಾವುದೋ ಒಂದು ವಿಶೇಷ ಇದೆ ಅಂತ ನಮ್ಗೆ ಅನುಭವ ಇದೆಯಾ? ನಿದ್ದೆಗೆ ಹೋಗ್ಬಿಡ್ತೀವಿ. ಯಾವುದಾದ್ರೂ ವಿಶೇಷ ತೋರಿಸಿ? ಇರೋದಿಲ್ಲ. ಆದ್ದರಿಂದ ಶಾಸ್ತ್ರ ಆತ್ಮನನ್ನು ನೇರಾಗಿ ಇಂಥವನು ಅಂತ ಹಸು ತೋರಿಸೋಂಗೆ, ಹಗ್ಗ ತೋರಿಸೋಂಗೆ ತೋರ್ಸೋಕ್ಕೆ ಬರೋದಿಲ್ಲ. ಯಾಕೆ? ಆತ್ಮನು ವಿಷಯನಲ್ಲ, ಮತ್ತು ಯಾವ ಇನ್ಸ್ಟ್ರೂಮೆಂಟ್ಸ್ಗೂ ಸಿಗೋದಿಲ್ಲ. ಮೈಕ್ರೋಸ್ಕೋಪ್ಗೂ ಸಿಗಲ್ಲ, ಟೆಲಿಸ್ಕೋಪ್ಗೂ ಸಿಗೋದಿಲ್ಲ. ಅಷ್ಟರಿಂದಲೇ ಅದು ಆತ್ಮ ವಿಷಯಕ್ಕೆ ಪ್ರಮಾಣವೆನಿಸುತ್ತದೆ ಅಷ್ಟೇ. ಅಲ್ಲಿಗೆ ಶಾಸ್ತ್ರ ಹೇಗೆ ತೋರಿಸ್ಕೊಡುತ್ತೆ? ಇಂಥವನಲ್ಲ ಎಂದು ಅವನ ಧರ್ಮಗಳನ್ನು ಅಲ್ಲಗೆಳೆಯುವುದರಿಂದಲೇ ತೋರಿಸ್ಕೊಡ್ಬೇಕು. ನೀವು ಏನಾದರೂ ಹೇಳ್ರಿ, ಧರ್ಮ, ಅವನು ಚಿಕ್ಕದಾಗಿದ್ದಾನೆ, ದೊಡ್ಡದಾಗಿದ್ದಾನೆ, ಅವನು ಸ್ಥೂಲವಾಗಿದ್ದಾನೆ, ಸೂಕ್ಷ್ಮವಾಗಿದ್ದಾನೆ, ಎಲ್ಲವನ್ನೂ ನೆಗೆಟ್ ಮಾಡೋದ್ರಿಂದ, ಅಲ್ಲಗೆಳೆಯೋದ್ರಿಂದಲೇ ಆತ್ಮತತ್ವದಲ್ಲಿ ನಿಲ್ಲಿಸುತ್ತೆ. ಆದ್ದರಿಂದಲೇ ಸಿದ್ಧಂತು ನಿವರ್ತಕತ್ವಾತ್ ಅಂತ ಆತ್ಮನ ಧರ್ಮವಲ್ಲದ್ದನ್ನು ತೆಗೆದುಹಾಕುವುದರಿಂದಲೇ ಶಾಸ್ತ್ರ ಪ್ರಮಾಣವು ಸಿದ್ಧವಾಗುತ್ತದೆ. ಶಾಸ್ತ್ರ ನಮಗೆ ತೋರಿಸ್ಕೊಡ್ಬೇಕಾದ್ರೆ ಈ ನೇತಿ ಅಂತ ಹೇಳೇ ತೋರಿಸ್ಕೊಡ್ಬೇಕು. ಆತ್ಮನಲ್ಲಿ ಇಲ್ಲದ ಗುಣಗಳಾಗಲಿ ಅಥವಾ ಈ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಲಿ ವಿಶೇಷಗಳಾಗಲಿ ಅವನ ಅಲ್ಲಗೆಳೆಯುವುದರಿಂದಲೇ ತೋರಿಸ್ಕೊಡೋದು ಅಂತ ದ್ರಾವಿಡ ಆಚಾರ್ಯರನ್ನು, ಇವರೂ ಕೂಡ ನಮ್ಮ ಗೌಡಪಾದರು, ನಮ್ಮ ಹಿಂದೆ ಇವರು ಸಂಪ್ರದಾಯಸ್ಥರಾದ್ದರಿಂದ ಈ ಒಬ್ಬ ಪ್ರಾಚೀನ ಕಾಲದ ಆಚಾರ್ಯರು ಕೂಡ ಸೂತ್ರವನ್ನು ಬರೆದಿಟ್ಟಿರ್ತಾರೆ ಅಂತ ಶಂಕರಾಚಾರ್ಯರು ತಮ್ಮ ಭಾಷೆಯಲ್ಲಿ ಬರೆದಿದ್ದಾರೆ ಅಂತ. ಅಲ್ಲಿಗೇನಾಯಿತು? ಹಾವು ಹಗ್ಗ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋಬೇಕೇ ಹೊರತು ಪೂರ್ತಿ ಅದನ್ನು ಕಂಪ್ಯಾರಿಸನ್ಗೆ ಇಟ್ಕೊಳ್ಳೋಕೆ ಹೋಗಬಾರ್ದು. ಹಗ್ಗವನ್ನು ಬೇಕಾದರೆ ಈಗ ಏನೇ ಕಲ್ಪನೆಗಳು ಮಾಡಿಕೊಳ್ಳ್ರಿ, ವ್ಯವಹಾರದಲ್ಲೂ ಕೂಡ ಅದಕ್ಕೊಂದು ಆಧಾರವಾಗಿರೋದು, ಸತ್ಯವಾಗಿರೋದು ಒಂದು ವಸ್ತು ಇರುತ್ತೆ. ನೀವು ಅದನ್ನು ವ್ಯಾವಹಾರಿಕ ಸತ್ಯ ಅಂತಲೇ ಕರೀರಿ. ಹೇಗೆ ಹಗ್ಗ ಸತ್ಯ ಅಂತ ಕರಿತೀವೋ ಹಾಗೆ ಹಗ್ಗವೂ ಸತ್ಯ ಅಲ್ಲ. ಯಾವುದರಿಂದ? ಪಾರಮಾರ್ಥಿಕ ದೃಷ್ಟಿ, ಇನ್ನೊಂದು ಸ್ಟೆಪ್ ಮೇಲಕ್ಕೆ ಹೋದಾಗ. ಹಾಗೆ ಆ ಆತ್ಮನಲ್ಲಿ ಯಾವ ವಿಕಲ್ಪಗಳು ಏನಿಲ್ಲ. ಆದರೆ ನಾವು ಆತ್ಮನ್ನ ಕಾಣದೇ ಇದ್ದಾಗ, ಹೇಗೆ ಹಗ್ಗವನ್ನು ಕಾಣದೇ ಇದ್ದಾಗ ಎಲ್ಲ ಕಲ್ಪನೆಗಳು ಮಾಡ್ಕೊತೀವೋ, ಆತ್ಮ ನಮಗೆ ಗೊತ್ತಾಗದೇ ಇದ್ದಾಗ ನಾವು ಇದೇ ರೀತಿಯ ಅವಸ್ಥೆಗಳು, ಅದರಲ್ಲಿ ಎಚ್ಚರ ಕನಸು ನಿದ್ದೆ ಅಂತ, ಎಚ್ಚರ ಕನಸುಗಳಲ್ಲಿ ಅರ್ಧ ಡಜನ್ ಪ್ರಪಂಚ, ನಿದ್ದೆಲ್ಲವೆಲ್ಲ ಬೀಜ ರೂಪದಲ್ಲಿರೋದು ಅಂತ ಹಿಂಗೆಲ್ಲ ವಿಕಲ್ಪಗಳು ಮಾಡ್ಕೊತಾ ಇರ್ತೀವಿ ಅಂತ. ಈ ವಿಕಲ್ಪಗಳು ಆಗ್ತಾ ಇದೆ ಅಂತಂದರೆ ಇವೆಲ್ಲ ಮನಸ್ಸಿನ ಕಲ್ಪನೆ. ಎಲ್ಲಿ ಮನಸ್ಸಿರುತ್ತೋ ಅಲ್ಲಿ ಈ ಮನಸ್ಸು ಈ ರೀತಿ ಕಲ್ಪನೆ ಮಾಡಿಕೊಳ್ಳುತ್ತೆ. ನಿಜವಾಗ್ಲೂ ಹಾಗಿಲ್ಲ ಅಂತ ಹೇಳ್ತಾರೆ. ಇವಾಗ ಹಾವನ್ನ ಯಾರಪ್ಪ ಕಲ್ಪನೆ ಮಾಡ್ಕೊಂಡಿದ್ದ? ಏನಾದರೂ ಹಗ್ಗ ಹುಟ್ಟಾಕ್ತಾ? 9 ತಿಂಗಳಾದಮೇಲೆ ಹಾವನ್ನ ಹುಟ್ಟಾಕ್ತೇನೋ? ಇಲ್ಲ, ಮನಸ್ಸು ಕಲ್ಪನೆ ಮಾಡ್ಕೊಂತು ಅಷ್ಟೇ. ಹಾಗೆ ಈ ಎಚ್ಚರದ ಪ್ರಪಂಚ, ಕನಸಿನ ಪ್ರಪಂಚ ಎಲ್ಲ ಸೃಷ್ಟಿನೇ. ಈಗ ನೋಡ್ರಿ, ಎಚ್ಚರವನ್ನು ಇಷ್ಟು ಚೆನ್ನಾಗಿ ಸೃಷ್ಟಿ ಮಾಡ್ಕೊತೀವಿ, ಕನಸಿನಲ್ಲಿ ಯಾವುದೂ ಇಲ್ಲ ತಾನೆ, ಮತ್ತು ಯಾರು ಸೃಷ್ಟಿ ಮಾಡಿದ್ದೇವೆ?
ಈ ಮನಸ್ಸೇ. ಆದ್ದರಿಂದ ಎಲ್ಲ ವಿಕಲ್ಪಗಳಿಗೂ ಮನಸ್ಸೇ ಕಾರಣ. ಈ ಮನಸ್ಸಿಗೂ ಹಿಂತರಿಕೆಯಾಗಿ ಆಧಾರವಾಗಿ ಆತ್ಮಸ್ವರೂಪ ಇರ್ತಾನೆ. ಅವನು ತಿಳ್ಕೋಬೇಕು, ಅವನೇ ನನ್ನ ನಿಜವಾದ ಸ್ವರೂಪ. ತಿಳ್ಕೊಳ್ಳೋದ್ರಿಂದ ಆನಂದವಾಗಿರ್ತೀವಿ. ಇದಕ್ಕೆ ಶಾಸ್ತ್ರವೇ ಅಂತ್ಯ ಪ್ರಮಾಣ ಅಂತ ತೋರಿಸ್ಕೊಟ್ಟಿದ್ದಾರೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು.